ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಕಳೆದ ದಿನಮಾನಗಳಿಂದ ನಮ್ಮೆಲ್ಲರನ್ನು ನೀವು ಕಾಯ್ದು ಕಾಪಾಡುತ್ತಾ ಆಯುರ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಈ ಸಾಯಂಕಾಲ ಸಮಯದಲ್ಲಿ ನೀನು ಕೊಟ್ಟಂಥ ಸ್ವರದಿಂದ ಮಧುರವುಳ್ಳ ನಾಮವನ್ನು ಹಾಡುಗಳ ಮುಖಾಂತರ ಕೊಂಡಾಡಿದ್ದೇವೆ ತಂದೆ. ಮತ್ತು ವಿಶೇಷವಾಗಿ ನಿನ್ನ ಜೀವವುಳ್ಳ ಗ್ರಂಥದಲ್ಲಿ ಬರೆದಿರತಕ್ಕಂಥ ಮಾತುಗಳನ್ನು ನಾವು ನೋಡುವಾಗ ತಂದೆ, ಆಶ್ಚರ್ಯಕರವಾದಂಥ ರೀತಿಯಲ್ಲಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಉಪದೇಶ ನೀಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದ್ದೀನಿ. ನಿಮ್ಮ ಮಾತಾಗೆ ಅರ್ಥ ಮಾಡಿಕೊಳ್ಳುವಂತೆ ಅವಕಾಶ ನಮಗೆ ಮಾಡಿಕೊಳ್ಳೋದಕ್ಕಾಗಿ ನಿಮಗೆ ಸ್ತೋತ್ರ. ಹೇಳುವಂಥ ನನ್ನನ್ನು, ಕೇಳುವಂತಹ ನಿನ್ನ ಮಕ್ಕಳನ್ನು ನಿನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನಿನಗೆ ಮಹಿಮೆ ತರುವಂತೆ ನಾವು ಬದುಕುವುದಕ್ಕೆ ನಮಗೆ ಸಹಾಯ ಮಾಡಿ. ಕೇಳುವವರು ಮಾತ್ರವಾಗಿದ್ದು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದಂತೆ, ಹೇಳುವವರ ಮಾತ್ರವಾಗಿದ್ದು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದಂತೆ, ಹೇಳಿ ಕೇಳಿ ನಿನ್ನ ಚಿತ್ತ ಪ್ರಕಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡುತ್ತಿರೆಂಬುದಾಗಿ ನಂಬುತ್ತಾ, ಅದ್ಭುತವಾಗಿ ನಡೆಸಿಕೊಡ್ತಿರೆಂಬುದಾಗಿ ನಂಬುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದವಪ್ಪ ತಂದೆ. ಆಮೇನ್, ಆಮೇನ್. ಪ್ರೀತಿಯುಳ್ಳಂತಹ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ಸಲ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಸಾಯಂಕಾಲ ಸಮಯದಲ್ಲಿ ವಾರದ 2ನೇ ದಿನ ಮತ್ತು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ನೀವೆಲ್ಲರೂ ಕೂಡ ವಾಕ್ಯವನ್ನು ಕೇಳುವಾಗ ಬಹು ಜಾಗೃತಿಯಿಂದ ವಾಕ್ಯವನ್ನು ಕೇಳಿ ವಾಕ್ಯನ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇದು ದೇವರ ವಾಕ್ಯವಾಗಿರುವುದರಿಂದ ವಾಕ್ಯನ ಯಾರು ಅಶ್ರದ್ಧೆ ಮಾಡಬೇಡ್ರಿ, ನಿರ್ಲಕ್ಷ್ಯ ಮಾಡಬೇಡ್ರಿ. ನಿಮ್ಮ ಫೋನ್ಗಳು ಮ್ಯೂಟ್ ಮಾಡ್ಕೊಳ್ಳಿ. ನೀವು ಲೆಫ್ಟ್ ಆಗಿದ್ದು ಬರೋದು, ಹೋಗೋದು ಬರೋದು ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಾಬ್ಲಮ್ಮು ಏನಂತ ನನಗೆ ಗೊತ್ತಿಲ್ಲ ಪ್ರಿಯರೇ. ಬಹಳಷ್ಟು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಮೆಸೇಜ್ ಮುಗೋದ್ರೊಳಗಾಗಿ 1 ಅವರ್ ತನಕ ಹೋಗೋದು ಬರೋದು ಬಹಳಷ್ಟು ನಡೆದಿರುತ್ತೆ. ಬಹುಶಃ ನಿಮಗೆ ನೆಟ್ವರ್ಕ್ ಇರಲ್ಲೋ ಅಥವಾ ನಿಮ್ಗೇನಾದ್ರೂ ಫೋನ್ ಬರ್ತೋ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ ಪ್ರಿಯರೇ. ದಯಮಾಡಿ ಒಂದು ವೇಳೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹೊರಗೆ ಮಾತ್ರ ಹೋಗ್ಬೇಡ್ರಿ. ವಿಷಯನ ಸಂಪೂರ್ಣವಾಗಿ ಕೇಳ್ರಿ. ನಾವು ಏನು ಹೇಳ್ತೀವಿ ಅಂತಕ್ಕಂಥ ವಿಷಯನ ಅರ್ಥ ಆಗಬೇಕಂದ್ರೆ ಪ್ರಾರಂಭದಿಂದ ಮೊದಲುಗೊಂಡು ಅಂತ್ಯದವರೆಗೆ ಕೂಡ ನೀವು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲದ್ರೆ ಆ ಮಾತುಗಳು ಅರ್ಥ ಆಗ್ಬೇಕಂದ್ರೆ ಕಷ್ಟ ಪ್ರಿಯರೇ, ಕಷ್ಟ. ಅದಕ್ಕಾಗಿ ಕೊನೆವರೆಗೆ ನಿರೀಕ್ಷಿಸಿಕೊಂಡು ನಾನು ಹೇಳುವಂತಹ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಪರಿಶುದ್ಧವಾದ ಪುಸ್ತಕವನ್ನು ಅಂದರೆ ಬೈಬಲನ್ನು ಓಪನ್ ಮಾಡಿ ಆ ರೆಫರೆನ್ಸ್ ತೆಗೆದು ವಾಕ್ಯ ತೆಗೆದು ನೀವು ಓದಿಕೊಳ್ಳಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಮತ್ತೆ ಬೇಡಿಕೊಳ್ಳುವವನಾಗಿದ್ದೇನೆ. ಅದಕ್ಕಾಗಿ ಹೇಳುವಂಥ ಪ್ರತಿಯೊಂದು ವಿಷಯ ಕೂಡ ನೀವು ಕೂಲಂಕುಷವಾಗಿ ಆಲೋಚನೆ ಮಾಡಿ ಕೇಳ್ತಾರಂತೇಳಿ ನಾನು ನಂಬ್ತಾ ಇದ್ದೇನೆ ಪ್ರಿಯರೇ. ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ನಾನು ನಿಮಗೆ ಸಣ್ಣ ವಿಷಯ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಬಹಳಷ್ಟು ಜಾಗ್ರತೆ ಉಳ್ಳವರಾಗಿ ವಾಕ್ಯಗಳನ್ನು ಕೇಳಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಓಕೆ ಪ್ರಿಯರೇ, ನಮ್ಮ ದೇಹ ನಿರ್ಮಾಣವನ್ನು ದೇವರು ಮಾಡಿದ್ದಾನನ್ನಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತುಂಟು. ಅಂಗಾಲಿಂದ ಮೊದಲುಗೊಂಡು ನಡಿನೆತ್ತಿವರೆಗೆ ಪ್ರತಿಯೊಂದು ಅವಯವಗಳನ್ನು ನಿರ್ಮಾಣ ದೇವರಿಂದೇ ಆಗಿದೆ, ದೇವರೇ ಮಾಡಿದಾನನ್ನಂಥದ್ದು ಈ ಗೂಗಲ್ ಮೀಟಲ್ಲಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಪ್ರಿಯರೇ. ಆದ ಕಾರಣ ಈ ಅವಯವಗಳು ವಿಶೇಷವಾಗಿ ದೇವರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರನೇ ದೇವರು ಸೃಷ್ಟಿ ಮಾಡಿದಾನೆ ಅನ್ನಂಥ ವಿಷಯ ತಿಳ್ಕೊಂಡು ದೇವರು ಕೊಟ್ಟಂತಹ ನಮ್ಮ ದೇಹದಲ್ಲಿ ಅವಯವಗಳು ಕಾಲು, ಕೈ, ಬಾಯಿ, ಕಣ್ಣು, ಕಿವಿ, ನಮ್ಮ ಮೆದುಳು, ನಮ್ಮ ಹಾರ್ಟು ಪ್ರತಿಯೊಂದು ಕೂಡ ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲೇಬೇಕು. ದೇವರ ಆಲೋಚನೆಗಳಂತೆ ನಮ್ಮ ದೇಹ ಬಳಸಿಕೊಳ್ಳಲೇಬೇಕು. ದೇವರ ಸಂಕಲ್ಪ ಏನಿದೆ ಅಂತಕ್ಕಂಥದ್ದು ಆ ದೇವರು ಹೇಳಿರ್ತಕ್ಕಂಥ ಮಾತುಗಳ ಪ್ರಕಾರ ಈ ದೇಹವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಮರ್ಪಿಸಿಕೊಳ್ಳಬೇಕು. ಯಾಕಂದರೆ ರೋಮಪುರದವರಿಗೆ ಬರೆದಂತಹ ಪತ್ರಿಕೆಯ 2ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವಾಗ
ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದು. ಮತ್ತೊಂದ್ಸಲ ಆ ವಚನವನ್ನು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ ಪ್ರಾರಂಭ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದು ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯೋ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಂದರೆ ವಿವೇಕಪೂರ್ವಕವಾದ ಆರಾಧನೆ, ದೇವರು ಮೆಚ್ಚಿಸುವಂತ ಆರಾಧನೆ. ಅದಕ್ಕೆ ನಮ್ಮ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಮರ್ಪಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟತೆಯನ್ನು ನೀಡ್ತಾ ಇದೆ. ಅದಕ್ಕೆ ನಮ್ಮ ದೇಹದಲ್ಲಿ ಎಲ್ಲ ಅವಯವಗಳಿಂದ ದೇವರನ್ನು ಮಹಿಮೆಪಡಿಸಬೇಕು. ನಿಮ್ಮ ದೇಹದಿಂದ ದೇವರನ್ನ ಮಹಿಮೆಪಡಿಸರು ಅಂತೇಳಿ ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ ಭಾಗವನ್ನು ನಾವು ನೋಡಿದ್ರೆ ಒಂದು ಒಳ್ಳೆ ವಿಷಯವನ್ನು ದೇವರು ಹೇಳ್ತಾ ಇದ್ದಾನೆ. 20, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಲಿ ಎಂಬುದಾಗಿ. ನಿಮ್ಮ ದೇಹದಿಂದ ದೇವರ ಮಹಿಮೆಯನ್ನು, ದೇವರ ಪ್ರಭಾವವನ್ನು ಪ್ರಕಾಶಪಡಿಸಲಿ. ನಿಮ್ಮ ನಿಮ್ಮ ದೇಹಗಳಿಂದ ದೇವರನ್ನು ಕೊಂಡಾಡ್ರಿ, ಮಹಿಮೆಪಡಿಸಲಿ. ಅದಕ್ಕಾಗಿ ಈ ದೇಹದಿಂದ ದೇವರನ್ನು ಕೊಂಡಾಡಬೇಕು. ಈ ದೇಹದ ಪ್ರತಿಯೊಂದು ಅವಯವಗಳು ಕೂಡ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಳ್ಳಬೇಕು ಎಂಬುದಾಗಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಆದ ಕಾರಣ ಈ ದೇಹ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಈ ದೇಹದಲ್ಲಿ ಮುಖ್ಯವಾದಂತ ಅವಯವಗಳು, ಮುಖ್ಯವಾದಂತ ಅಂಗಗಳು ಇದಾವೆ. ಈ ಅಂಗಗಳನ್ನು ದೇವರಿಗೆ ಸಂಪೂರ್ಣತೆಯನ್ನು ಸಮರ್ಪಿಸಬೇಕು. ಯಾವುವು ಅಂತಂದ್ರೆ, ಮುಖ್ಯವಾಗಿ ನಾವು ಕೇಳುವಂತ ಕಿವಿ, ನೋಡುವಂತ ಕಣ್ಣು, ಮಾತಾಡುವಂತ ಬಾಯಿ. ಅರ್ಥ ಆಗ್ತಾ ಇದ್ರೆ, ಕೇಳುವಂತ ಕಿವಿ, ನೋಡುವಂತ ಕಣ್ಣು, ಮಾತಾಡುವಂತ ಬಾಯಿ, ಈ ಮೂರನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವುದು ವಿಷಯದಲ್ಲಿ ನಾನು ಸ್ವಲ್ಪ ಮಾತಾಡುವುದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಮಾತಾಡಲ್ಲ, ಎಷ್ಟೊತ್ತಾಗುತ್ತೋ ಕೂಡ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ ಹೇಳ್ತೀನಿ, ಸ್ವಲ್ಪ ಮಾತಾಡ್ತೀನಂತ. ಆದರೆ ಮಾತಾಡೋನು ನಾನಲ್ಲ, ನನ್ನ ಬಾಯಿ ದೇವರು ಮಾತು ಆಗಿರುವುದರಿಂದ ಆತ ನಿಮ್ಗೆ ಎಲ್ಲಿವರೆಗೆ ವಿವರಿಸಬೇಕಂತ ಹೇಳಿ ಇಷ್ಟಪಡ್ತಾನೋ ದೇವರು, ಅಲ್ಲಿವರೆಗೆ ನಾವು ಈ ವಿಷಯವನ್ನು ನಾವು ಮಾತಾಡಿಕೊಳ್ಳೋಣ ಪ್ರಿಯರೇ. ಕಣ್ಣು, ಕಿವಿ, ಬಾಯಿ, ಈ ಮೂರು ಶಿರಸ್ಸಿನಲ್ಲಿದೆ. ಶಿರಸ್ಸು ಅಂದ್ರೆ ಈ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ತಲೆವರೆಗೆ ಕಾಣತಕ್ಕಂಥದ್ದು ಶಿರಸ್ಸು. ಈ ಶಿರಸ್ಸು ಕ್ರಿಸ್ತನದಾಗಿದೆ ಅಂತ ಹೇಳ್ತದೆ. ಕ್ರಿಸ್ತಿ ನಮ್ಮ ಶಿರಸ್ಸಕ್ಕೆ ಕ್ರಿಸ್ತನೇ ಇದಾಗಿದ್ದಾನಂತ ಹೇಳ್ತದ. ಅದಕ್ಕಾಗಿ ಈ ಶಿರಸ್ಸಿನಲ್ಲಿರ್ತಕ್ಕಂಥ ಈ ಮೂರು ವಿಷಯದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕಣ್ಣು, ಎರಡನೇದು ಕಿವಿ, ಮೂರನೇದು ಬಾಯಿ. ಈ ಮೂರು ಇಂಪಾರ್ಟೆಂಟ್. ಕೈ, ಕಾಲು ಇವೆಲ್ಲ ಕೂಡ ಈ ಮೆದುಳು ಏನ್ ಹೇಳುತ್ತೋ ಅದನ್ನೇ ಮಾಡುತ್ತೆ. ಅದಕ್ಕಾಗಿ ಈ ಶಿರಸ್ಸಿಗೆ ಮೆದುಳೊಂದಿಗೆ ಇರತಕ್ಕಂತ ಈ ಮೂರು ಇಂಪಾರ್ಟೆಂಟ್ ಅವಯವಗಳಿಂದ ದೇವರನ್ನ ಕೊಂಡಾಡುವುದಕ್ಕೆ ನಾವು ಆಲೋಚನೆ ಮಾಡಬೇಕು. ಇವತ್ತು ಕಿವಿಯುಳ್ಳವರು, ಕಣ್ಣುಳ್ಳವರು, ಬಾಯುಳ್ಳವರು. ನೋಡುವುದಕ್ಕೆ ಎಲ್ಲ ಇರ್ತವೆ. ಕಣ್ಣು ಇರುತ್ತೆ, ಬಾಯಿ ಇರುತ್ತೆ, ಕಿವಿ ಇರುತ್ತೆ. ಕೆಲವರಿಗೆ ನೋಡೋದಕ್ಕೆ ಆಕಾರ ಕಿವಿ ಇದ್ರೂ ಕಿವಿ ಕೇಳಿಸಲ್ಲ, ನೋಡೋದಕ್ಕೆ ಕಣ್ಣು ಕಂಡ್ರು ಕೂಡ ಕಣ್ಣು ಕಾಣಿಸಲ್ಲ. ಕೆಲವರಿಗೆ ಬಾಯಿ ಕಂಡ್ರು ಕೂಡ ಮಾತಾಡುವಂತ ಶಕ್ತಿ ಅವರಿಗೆ ಇರಲ್ಲ. ಮೂಕರಂತೀವಿ ಅವ್ರನ್ನ, ಕಿವುಡ್ರಂತೀವಿ ಅವ್ರನ್ನ, ಕುಳ್ಡ್ರಂತೀವಿ ಅವ್ರನ್ನ. ಕಾಣಿಸದೇ ಇರುವಂತವ್ರನ್ನ ಕುಳ್ಡ್ರಂತೀವಿ, ಕೇಳಿಸದೇ ಇರುವಂತವ್ರನ್ನ ಕಿವುಡ್ರಂತೀವಿ, ಮಾತಾಡದೇ ಇರುವಂತವ್ರನ್ನ ಮೂಕರಂತ ನಾವು ಕರಿತಾ ಇದೀವಿ. ಯಾಕಂದ್ರೆ ಹುಟ್ಟುತ್ತಲೇ ಅವರಿಗೆ ಈ ಮೂರು ಅವಯವಗಳು ಹೋದ್ರೆ ನಿಜವಾಗ್ಲೂ ಮಾತು ಹೋದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಪ್ರಿಯರೇ. ಯಾಕಂದ್ರೆ ಈ ಇನ್ನೊಬ್ರು ಹೇಳುವಂತ ಮಾತುಗಳು ನಮಗೆ ಕಿವಿ ಕೇಳಿಸ್ತಾ ಇದ್ದೇವೆ, ಅವ್ರ ಮಾತಾಡುವಂಥದ್ದನ್ನು ನಾವು ಕಣ್ಣಿಂದ ನೋಡ್ತಾ ಇರ್ತೀವಿ. ಬಟ್ ಅವರಿಗೆ ಪ್ರತ್ಯುತ್ತರ ಕೊಡುವುದಕ್ಕೆ ನಮಗೆ ಬಾಯಲ್ಲಿ ಸ್ವರ, ಮಾತು ಇರಲ್ಲ ಪ್ರಿಯರೇ. ಅವಾಗ ಅಯ್ಯೋ ಪಾಪ ಬಹಳ ತ್ರಾಸ ಪಡ್ತಾ ಇದ್ದಾನೆ, ಏನೋ ಹೇಳ್ಬೇಕು ಅನ್ಕೊಳ್ತಾನೆ, ಅವನ ಕೈಲಿ ಆಗ್ತಾ ಇಲ್ಲ ಅಂತೇಳಿ. ಅದೇ ರೀತಿಯಾಗಿ ಕಣ್ಣು ಬಾಯಿ ಇದ್ದವರು ಕಿವಿ ಕೇಳಿಸಲ್ಲ ಅಂತಂದ್ರೆ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾತಾಡ್ತಾನೆ, ಬಟ್ ನಾವು ಹೇಳುವಂತ ಮಾತು ಅವನಿಗೆ ಕೇಳಿಸ್ತಾ ಇದೆ ಇರುವುದರಿಂದ ಅವನು ನಮಗೆ ಪ್ರತ್ಯುತ್ತರ ಕೊಡಕ್ಕೆ ಆಗಲ್ಲ ಪ್ರಿಯರೇ. ಈ ಎರಡೂ ಚೆನ್ನಾಗಿದ್ದು ಬಾಯಿ ಕಣ್ಣು ಕುರುಡಾಗಿದ್ರೆ ಪಾಪ ಅವನು ಬಾಯಿಂದ ಮಾತಾಡ್ತಾನೆ, ಕಿವಿಯಿಂದ ಕೇಳ್ತಾನೆ,
ಅವನು ಹೇಳುವಂತ ಸ್ಥಳಕ್ಕೆ ನಾವು ಹೋಗ್ಬೇಕಂದ್ರೆ ಎಲ್ಲಿಗಾರು ಪ್ರಯಾಣ ಮಾಡ್ಬೇಕಂದ್ರೂ ಬಹಳ ಕಷ್ಟ. ಯಾಕಂದ್ರೆ ನಿನ್ನ ಕಣ್ಣೇ ದೇಹಕ್ಕೆ ದೀಪ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇಹಕ್ಕೆ ಕಣ್ಣೇ ದೀಪ. ಕಣ್ಣೇ ಕತ್ತಲಾದರೆ ಈ ದೇಹ ಬಹಳ ಭಯಂಕರವಾಗಿರ್ತದಂತ ಹೇಳಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಆದ ಕಾರಣ ಈ ಕಣ್ಣು ಮತ್ತು ಕಿವಿ ಮತ್ತು ಬಾಯಿ ಇವು ದೇವರಿಗಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕಾಗಿರತಕ್ಕಂಥ ಕರ್ತವ್ಯ ನಮಗಿದೆ. ಬಾಯಿಂದ ಮಾತಾಡಬೇಕು ದೇವರ ಮಾತು, ಕಣ್ಣಿಂದ ನೋಡಬೇಕು ದೇವರ ವಾಕ್ಯ, ಕಿವಿಯಿಂದ ಕೇಳಬೇಕು ದೇವರ ವಾಕ್ಯ. ಈ ವಾಕ್ಯಕ್ಕೆ ಸಂಬಂಧಪಟ್ಟಂತ ಅಥವಾ ವಾಕ್ಯನ್ನೇ ಪ್ರಾಮುಖ್ಯವಾಗಿ ಮಾತಾಡುವಂಥದ್ದು, ನೋಡುವಂಥದ್ದು, ಕೇಳುವಂಥದ್ದು ಏನಾದರೂ ಇದ್ರೆ ಈ 3 ಅವಯವಗಳಿಂದ ಶ್ರೇಷ್ಠವಾಗಿರ್ತಕ್ಕಂಥ ವಾಕ್ಯದ ಮೇಲೆ ಗಮನ ಇಡಬೇಕಂತೇಳಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ ಪ್ರಿಯರೇ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ಹೇಳ್ತಾ ಇದೆ. ಕಿವಿಯುಳ್ಳವನು ಕೇಳಲಿ. ಯಾರು ಕೇಳಬೇಕಂತೆ? ಕಿವಿ ಉಳ್ಳವನು ಕೇಳಬೇಕಂತೆ. ಪ್ರತಿಯೊಬ್ಬರಿಗೆ ಕಿವಿ ಇದೆ. ಹುಟ್ಟುತ್ತಲೇ ಇವೇನು ಕಾಣ್ಲಾರ್ದಂಗಿರಲ್ಲ. ಇಲ್ಲ ಅಂತ ಹೇಳಕ್ಕೆಲ್ಲ ಪ್ರಿಯರೇ, ಎಲ್ಲರಿಗೂ ಇದೇ ತರನೇ ಇರುತ್ತೆ. ಹೌದಾ? ಆಲ್ಮೋಸ್ಟ್ 99% ಜನರಿಗೆ ಕಿವಿ ಇದಾವೆ. ಕಿವಿ ಕೇಳಿಸುವುದು ಉಂಟು. ಹೌದಾ? ಕಿವಿ ಕೂಡ ಕೇಳಿಸ್ತವೆ, ಸ್ಪಷ್ಟವಾಗಿ ಕೇಳಿಸ್ತವೆ ಪ್ರಿಯರೇ. ಯಾರಿಗೋ ಅವರು 1%, 100ಕ್ಕೋ ಒಬ್ಬರಿಗೋ 1000ಕ್ಕೋ ಒಬ್ಬರಿಗೋ ಕಿವಿ ಕೇಳಿಸಲ್ಲ. ಅವರಿಗೆ ಗಟ್ಟಿಯಾದ ಸ್ವರದಿಂದ ಮಾತಾಡಬೇಕಾಗತ್ತೆ. ಹೌದಾ? ಗಟ್ಟಿಯಾದ ಸ್ವರದಿಂದ ಅವರಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕಿವಿ ನೋಡೋದಕ್ಕೆ ಕಾಣುತ್ತೆ, ಆದರೆ ಕೆಲವರಿಗೆ ಕೇಳಿಸಲ್ಲ. ಕೆಲವರು ಕೇಳಿಸಿದ್ರು ಕೂಡ ಆ ಮಾತಿನ ಮೇಲೆ ಅವರಿಗೆ ಏನಿರಲ್ಲ, ಇಂಟ್ರೆಸ್ಟ್ ಇಲ್ಲದೆ ಇರುವುದರಿಂದ ನಾವೇನು ಹೇಳ್ತೀವಿ ಕೂಡ ಅವರು ಗಮನಿಸೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂತ ಮಾತು ಏನು ಅಂತಂದ್ರೆ, ಆತ್ಮನು ಸಭೆಗಳಿಗೆ ಹೇಳುವುದು ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ಹೇಳ್ತಾ ಇದೆ. ಕಿವಿ ಉಳ್ಳವನು ಕೇಳಲಿ. ಏನ್ ಕೇಳಬೇಕು ಕಿವಿ ಉಳ್ಳವನು ಅಂತಂದ್ರೆ, ದೇವರ ವಾಕ್ಯವನ್ನೇ ಕೇಳಬೇಕು. ದೇವರ ವಾಕ್ಯವನ್ನ ಕೇಳಬೇಕು. ಕೇಳಿದ್ದನ್ನು ಕಣ್ಣಿಂದ ನೋಡಬೇಕೆಂಬುದಾಗಿ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ ಪ್ರಿಯರೇ. ಮಾರ್ಕನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನವನ್ನು ನೋಡುವಾಗ ಒಂದು ಒಳ್ಳೆ ವಿಷಯನ ಹೇಳ್ತಾನೆ. ಆದ್ರೆ ಕನ್ನಡದಲ್ಲಿ ಇದು ಸ್ವಲ್ಪ ರಾಂಗ್ ಇದೆ ಪ್ರಿಯರೇ. ಇದೇನ್ನ ನಾವು ತೆಲುಗಿನಲ್ಲಿ ಓದುವಾಗ ಒಳ್ಳೆ ಅದ್ಭುತವಾಗಿರುತ್ತೆ. ಮೊದಲು ಕನ್ನಡ ಓದ್ರಿ ಪ್ರಿಯರೇ. ಏನ್ ಹೇಳ್ತಾ ಇದೆ ಕನ್ನಡ ಅಂತ ಹೇಳಿದ್ರೆ, ಕಿವಿಯುಳ್ಳವನು ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಅಂತ ಹೇಳ್ತಾನೆ. ಇದೇ ತೆಲುಗಿನಲ್ಲಾದ್ರೆ, మీరేమి వినుచున్నారో జాగ్రత్తగా చూసుకొనుడి ಅಂತ ಹೇಳ್ತಾನೆ. చూసుకొనుడి, ನೋಡಿಕೊಳ್ಳಿರಿ ಅಂತ ಹೇಳ್ತಾನೆ. ಮೇಲೆ 23ನೇ ವಚನದಲ್ಲೇನೋ ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತಾನೆ. 24ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ತೆಲುಗಿನಲ್ಲಿ చూచుకొనుడి, ನೋಡ್ರಿ. ನೀವು ಕೇಳಿದ್ದನ್ನು, ಕಿವಿಯಿಂದ ಕೇಳಿದ್ದನ್ನು ಕಣ್ಣಿನಿಂದ ನೋಡ್ರಿ. ಅಂದ್ರೆ ಅನೇಕ ಬೋಧಕರು ಇವತ್ತು ಪಾಠ ಹೇಳ್ತಾ ಇದ್ದಾರೆ, ವಾಕ್ಯಗಳನ್ನು ಹೇಳುವುದನ್ನು ನಾವು ನೋಡ್ತಾ ಇರ್ತೀವಿ. ವಾಕ್ಯವನ್ನು ಹೇಳುವುದು ಕೇಳ್ತಾ ಇರ್ತೀವಿ. ಕೇಳಿದ್ದು ವಚನ ಹೌದೋ ಅಲ್ಲ ಅಂತೇಳಿ ನಮ್ಗೆ ಗೊತ್ತಾಗಬೇಕಂದ್ರೆ ಬೈಬಲ್ ತೆರೆದು ನೀವು ಏನ್ ಮಾಡ್ಬೇಕಂತೆ, ನೋಡ್ಕೊಳ್ಬೇಕಂತೆ ಪ್ರಿಯರೇ. ಆದ್ರೆ ಕನ್ನಡದಲ್ಲಿ ಇಲ್ಲಿ ಕೂಡ ಕಿವಿ ಕೊಡುವುದರಲ್ಲಿ ಎಚ್ಚರಿಕೆಯಾಗಿರ್ರ ಅಂತ ಹೇಳ್ತದ. ಅದೇ ಕನ್ನಡದಲ್ಲಿ ತೆಲುಗಿನಲ್ಲಿ మీరేమి వినుచున్నారో జాగ్రత్తగా చూచుకొనుడి ಅಂತ ಹೇಳ್ತಾನೆ. ಅಂದ್ರೆ ನೋಡಿಕೊಳ್ಳ್ರಿ. ಏನ್ ನೋಡಬೇಕಾಗಿದೆ? ಕಣ್ಣು ಏನ್ ನೋಡಬೇಕಾಗಿದೆ? ಬೈಬಲ್ ಅನ್ನು ನೋಡಬೇಕಾಗಿದೆ. ಕಿವಿ ದೇವರ ವಾಕ್ಯವನ್ನು ಕೇಳಬೇಕು ಮತ್ತು ಕಣ್ಣು ಬೈಬಲ್ ಅನ್ನು ನೋಡಬೇಕು. ಯಾಕಂದ್ರೆ ಕೇಳಿದ್ದು ಹೌದೋ ಅಲ್ಲ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ಅಕ್ಷರ ರೂಪದಲ್ಲಿರ್ತಕ್ಕಂಥ ಈ ವಚನಗಳನ್ನು ನಮ್ಮ ಕಣ್ಣಿಂದ ನೋಡ್ಲೇಬೇಕು ಪ್ರಿಯರೇ. ಕಣ್ಣು ನೋಡದೇ ಇದ್ದರೆ ಕುಳ್ರಾಗಿರ್ತಾರ ಪ್ರಿಯರೇ. ನಿಜವಾಗಲು ವಾಕ್ಯನ ನೋಡ್ಲಾರ್ದೆ ಯಾವ ಬೋಧಕ ಹೇಳಿದ್ರು ಕೂಡ ನಾವು ಅದೇನೋ ಅಕ್ಷರ ಇಲ್ದವರು
ಅಕ್ಷರ ಇಲ್ಲದವರು, ವಿದ್ಯೆ ಇಲ್ಲದವರು ಎಲ್ಲವನ್ನು ಕೇಳಿ ನಂಬುತ್ತಾರಂತ. ಯಾಕಂದ್ರೆ ಜ್ಞಾನೋಕ್ತಿಗಳಲ್ಲಿ ಹೇಳ್ತಾನ, ವಿದ್ಯೆಹೀನನು ಎಲ್ಲವನ್ನು ನಂಬುತ್ತಾನಂತೆ. ಯಾಕಂದ್ರೆ ವಿದ್ಯೆ ಇರಲ್ಲ ಅವನಿಗೆ, ಯಾರು ಏನ್ ಹೇಳಿದ್ರು ಕೂಡ ಅವನು ನಂಬುತ್ತಾನೆ ಪ್ರಿಯರೇ. ಯಾಕಂದ್ರೆ ಅವನು ಕಣ್ಣಿಂದ ನೋಡುವುದಕ್ಕೆ ಅಕ್ಷರ ಜ್ಞಾನ ಇಲ್ಲ ಅವನಿಗೆ. ಅದಕ್ಕೆ ಅವನು ಏನ್ ಮಾಡ್ತಾನಂತಂದ್ರೆ ಅವ್ರು ಹೇಳಿದ್ದು ನಂಬ್ತಾನೆ, ಇವ್ರು ಹೇಳಿದ್ದು ನಂಬ್ತಾನೆ, ಎಲ್ಲರೂ ಹೇಳಿದ್ರೆ. ಹಲವಾರು ಬೋಧನೆಗಳು ಬಂದಿರುವುದರಿಂದ, ಪ್ರಪಂಚದಲ್ಲಿ ಹಲವಾರು ರೀತಿಯಲ್ಲಿ ಬೋಧನೆಗಳು ಬಂದಿದ್ದಾವೆ. ಆ ಬೋಧನೆಗಳು ಬಂದಿರುವುದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಅಕ್ಷರವನ್ನು ನೋಡದೆ ಪ್ರಪಂಚದಲ್ಲಿ ಕ್ರೈಸ್ತರು ಕುರುಡರಾಗಿದ್ದಾರೆ. ಅಕ್ಷರ ಇಲ್ಲದವನು ಕುರುಡ. ಹೌದಾ? ಹೌದು, ಅಕ್ಷರ ಇಲ್ಲದವನು ಕುರುಡ. ಯಾಕಂದ್ರೆ ಆ ಹೇಳಿರ್ತಕ್ಕಂಥ ವಾಕ್ಯ ಬೈಬಲ್ನಲ್ಲಿ ಆಗಿದೆಯೋ ಇಲ್ಲ ಅಂತ ನೋಡಿಕೊಳ್ಳುವಂತ ಪರಿಸ್ಥಿತಿ ಇವತ್ತು ಇಲ್ಲ ಪ್ರಿಯರ ಕ್ರೈಸ್ತರಿಗೆ. ಬೈಬಲ್ ಒಯ್ಯಲ್ಲ. ಚರ್ಚಿಗೆ ಹೋದ್ರು, ಎಲ್ಲಿ ಮೀಟಿಂಗ್ಗಳಿಗೆ ಹೋದ್ರು, ಎಲ್ಲಿಗೆ ಹೋದ್ರು ಕೈಯಲ್ಲಿ ಬೈಬಲ್ ಇರಲ್ಲ. ಬೈಬಲ್ ಇಲ್ಲ, ಹಾಗೆ ಏನೋ ಫೋನ್ನಲ್ಲಿ ಇರ್ತದಂತ ನಾವು ಫೋನ್ ನೋಡ್ತಿರ್ತಾನ, ಏನು ಬೈಬಲ್ ಓದ್ತಾನೋ ಅಥವಾ ಇನ್ನೇನ್ ಮಾಡ್ತಾನೋ ಅಂತಕ್ಕಂಥದ್ದು ನಮಗ್ ಗೊತ್ತಾಗಲ್ಲ ಪ್ರಿಯರೇ. ಯಾಕಂದ್ರೆ ಕೈಯಲ್ಲಿ ಬೈಬಲ್ ಇದ್ರೆ ಹೇಳಿದಾಗ ರೆಫರೆನ್ಸ್ ತಕ್ಕೊಂಡ್ರೆ ಅವ್ನು ಬರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದ್ರೆ ಇವತ್ತು ಏನ್ ಮಾಡ್ತಾರೆ ಕ್ರೈಸ್ತರು ಅಂದ್ರೆ ಬೈಬಲ್ ಅನ್ನೇ ನೋಡಲ್ಲ ಪ್ರಿಯರ, ಬೈಬಲ್ ಅನ್ನೇ ನೋಡಲ್ಲ. ವಾಕ್ಯ ಕೇಳಿದ ನಂತರ ಅದು ಹಾಗೆ ಇದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ ಭಾಗವನ್ನು ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ ಭಾಗ, 10-11ನೇ ವಚನ ಭಾಗ. ಕೂಡಲೇ ಸಹೋದರ ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೇರೆಯೋಕ್ಕೆ ಕಳಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯೆಹೂದ್ಯರ ಸಭಾಮಂದಿರಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣಗುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿ ದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ನಮಗೆ ವಾಕ್ಯ ಅರ್ಥ ಆಗಬೇಕು ಅಂತಂದ್ರೆ ಕಣ್ಣಿಂದ ವಾಕ್ಯನ ನೋಡ್ಲೇಬೇಕು ಪ್ರಿಯರೇ. ಕಣ್ಣಿಂದ, ಕಿವಿಯಿಂದ ಕೇಳಿದ ಮಾತು ಕಣ್ಣಿಂದ ನೋಡ್ಲೇಬೇಕು. ಯಾಕಂದ್ರೆ ಅರ್ಥ ಆಗ್ಬೇಕು ನಮ್ಗೆ, ಹೌದೋ ಅಲ್ಲೋ. ಇವ್ರು ಹೇಳ್ತಾರೆ, ನಾನು ಯಾವ್ದೊಂದು ರೆಫರೆನ್ಸ್ ಹೇಳಿದಂದ್ರೆ ನೀವು ಕಿವಿಯಿಂದ ಮಾತ್ರ ಕೇಳ್ತಾ ಇದ್ರಿ, ಕಿವಿಯಿಂದ ಕೇಳ್ತಾ ಇದ್ರಿ. ಈಗ ನೀವು ಸದ್ಯ ಈಗ ಎಷ್ಟು ಮಂದಿ ಕುಂತಿದ್ದೀರೋ ಅಷ್ಟು ಮಂದಿಯಲ್ಲಿ ಬೈಬಲ್ ಇದೆ ಅಂತ ಇಲ್ಲೋ ನನಗೆ ಗೊತ್ತಿಲ್ಲ, ಪೆನ್ನು ಪುಸ್ತಕ ಇದೆ ಅಂತ ನನಗೆ ಗೊತ್ತಿಲ್ಲ. ನೀವು ನಾನು ಹೇಳಿರ್ತಕ್ಕಂಥ ವಚನನ್ನ ಬೈಬಲಲ್ಲಿ ತೆಗೆದು ನೋಡ್ತಾ ಇದ್ದೀರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಕುಂತಿರಿ, ಸುಮಾರು ಒಂದು 20-22 ಜನ ಕುಂತಿರಿ, ನಾನು ಕಣ್ಣೆದುರಿಗೆ ಕುಂತಿದಿರಿ. ಹೌದಾ? ಒಂದೊಂದು ಫೋನ್ ಮುಂದೆ 3 ಜನನೋ 4 ಜನನೋ 5 ಜನನೋ ಒಂದೊಂದು ಫ್ಯಾಮಿಲಿ ಕುಂತಿರ್ತದ. ಇಲ್ಲಿ ಕಾಣೋದು 22-23 ಜನ ಕಾಣ್ತಾ ಇದಾರೆ ನನ್ನ ಕಣ್ಣಿಗೆ. ಬಟ್ ಆದ್ರೆ ಒಂದೊಂದು ಫೋನಿನಲ್ಲಿ ಫ್ಯಾಮಿಲಿನೂ ಕುಂತಿರ್ತದ, ಇಬ್ರು ಕುಂತಿರ್ತಾರ, 4 ಜನ ಕುಂತಿರ್ತಾರ. ಇವರೆಲ್ಲರ ಕೈಯಲ್ಲಿ ಬೈಬಲ್ ಇದೆನಾ ಇಲ್ಲನ? ಯಾಕಂದ್ರೆ ಈ ಅವಯವಗಳು ಪ್ರಾಮುಖ್ಯವಾಗಿ ಕಣ್ಣು ಮತ್ತು ಕಿವಿ ಮತ್ತು ಬಾಯಿ, ಈ 3ರಿಂದ ದೇವರ ಮಾತು ಕೇಳುವುದು, ದೇವರ ಮಾತನ್ನು ನೋಡುವುದು, ದೇವರ ಮಾತನ್ನು ಮಾತಾಡುವುದು. ಇದಕ್ಕಾಗಿ ದೇವರು ಈ 3 ಅಂಗಗಳನ್ನು ಕೊಟ್ಟಿದ್ದಾನೆ. ಈ 3 ಅಂಗಗಳಿಂದ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು? 3 ಅವಯವಗಳಿಂದ ಏನ್ ಮಾಡ್ತಾ ಇದ್ದೀವಿ? ಕಿವಿಯಿಂದ ಕೇಳುವುದು ಮಾತ್ರವಲ್ಲದೆ, ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಾನ, ನೀವು ಕೇಳುವವರು ಮಾತ್ರವಾಗಿದ್ದು ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳಬೇಡ್ರಿ ಎಂಬುದಾಗಿ. ಅಂದ್ರೆ ಕೇಳುವವರು ಮಾತ್ರವೇ ಆಗಿದ್ದರೆ ಅದೇನಾಗುತ್ತಂತ ಮೋಸ ಹೋಗ್ತೀವಂತ ಪ್ರಿಯರೇ, ಮೋಸ ಹೋಗ್ತೀವಿ. ಅದಕ್ಕೆ ಕೇಳುವವರು ಮಾತ್ರವಾಗಿರಬಾರ್ದು, ಕೇಳಿರ್ತಕ್ಕಂಥದ್ದನ್ನು ಏನ್ ಮಾಡ್ಬೇಕಂತೆ? ನೋಡಿಕೊಳ್ಳಬೇಕಂತೆ. ಇಲ್ಲಿ ಪೌಲ ಸೀಲರು ಹೇಳುವಂತ ಮಾತುಗಳನ್ನು ಬೆರೆಯಕ ಸಭೆಯವರು ಸದ್ಗುಣವುಳ್ಳವರಾಗಿರುವುದರಿಂದ ಶುದ್ಧ ಮನಸ್ಸಿನಿಂದ ಆ ಮಾತುಗಳನ್ನು ಅಂಗೀಕರಿಸಿಕೊಂಡು ಇವರು ಹೇಳುವಂತ ಮಾತುಗಳು ಹೌದೋ ಅಲ್ಲೋ ಅನ್ನಂತ ಒಂದು ಪರಿಶೋಧನೆ ಅಂತಕ್ಕಂಥದ್ದು, ಲೇಖನಗಳ ಪರಿಶೋಧನೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಪ್ರಿಯ. ಇದು ಬಹಳಷ್ಟು ಪ್ರಾಮುಖ್ಯವಾದಂತ ಆಲೋಚನೆ ಪ್ರಿಯರೇ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೊಂದ್ಸಲ ಆಲೋಚನೆ ಮಾಡ್ರಿ. ನೀವ್ ಹೇಗಿದ್ದೀರಾ? ನೀವು ಪರಿಶೀಲನೆ ಮಾಡ್ತಾ ಇದ್ದೀರಾ? ಕಣ್ಣಿಂದ ನೋಡ್ತಾ ಇದ್ದೀರಾ ಅಥವಾ ಕಿವಿಯಿಂದ ಕೇಳಿ ಸುಮ್ಮನೆ ಇರ್ತಾ ಇದ್ದೀರಾ? ಇವತ್ತು ಕಿವಿಯಿಂದ ಕೇಳತಕ್ಕಂಥವರು ಕ್ರೈಸ್ತರು 90% ಇದ್ದಾರೆ ಪ್ರಿಯರೇ. ಕಿವಿಯಿಂದ ಕೇಳುವವರು ಮಾತ್ರ. ಯಾಕಂದ್ರೆ ಬೈಬಲ್ ನೋಡಲ್ಲ, ಅದನ್ನ ಗ್ರಹಿಸಲ್ಲ. ಯಾಕಂದ್ರೆ ನಮ್ಮ ಪಾಸ್ಟರ್ ಸುಳ್ಳು ಹೇಳಲ್ಲ ಬಿಡು, ನಮ್ಮ ಪಾಸ್ಟರ್ ನಿಜ ಹೇಳ್ತಾನ ಅಂತೇಳಿ ಪಾಸ್ಟರ್ಗಳ ಮೇಲೆ ಡಿಪೆಂಡ್ ಆಗಿ ಕೇಳಿರ್ತಕ್ಕಂಥ ಮಾತನ್ನ ಮಾತ್ರ ನಾವು ನಂಬುತ್ತಾ ಇರ್ತೀವಿ.
ಕೇಳಿದ್ದು ಎಲ್ಲಿವರೆಗಿರ್ತ? ಕೇಳಿದ್ದು ಒಂದು ಮಾತು ಕೇಳ್ತಾನೆ ಪ್ರಿಯರೇ, ಕೇಳಿದ ಮಾತು ಎಲ್ಲಿವರೆಗಿರ್ತ ನೆನಪು? ಕೇಳಿದ ಮಾತು ಎಲ್ಲಿವರೆಗಿರ್ತ? ಒಂದು ವಾರ ಇರುತ್ತಾ? ಒಂದು 15 ದಿನ ಇರುತ್ತಾ? ಒಂದು ತಿಂಗಳ ಇರುತ್ತಾ? ನಿನ್ನ ಮೈಂಡಲ್ಲಿ ಕೇಳಿರ್ತಕ್ಕಂಥ ಮಾತು, ಆ ಕೇಳಿರ್ತಕ್ಕಂಥ ಮಾತನ್ನ ಅಕ್ಷರ ರೂಪದಲ್ಲಿ ನೀನು ನೋಡಬೇಕಾಗಿದೆ. ಅದಕ್ಕೆ ಕಣ್ಣು ಯಾವುದಕ್ಕೋಸ್ಕರ ಇದೆ ಅಂತ? ದೇವರ ವಾಕ್ಯವನ್ನು ಓದುವುದಕ್ಕೋಸ್ಕರ ಇದೆ. ಅದಕ್ಕೆ ನಿನ್ನ ಕಣ್ಣು ನಿನ್ನ ದೇಹಕ್ಕೆ ಬೆಳಕಾಗಿದೆ ಅಂತ ಹೇಳ್ತಾ ಇದ್ದಾನೆ. ಆ ಕಣ್ಣೇ ಕತ್ತಲಾದರೆ, ಆ ಕಣ್ಣೇ ಮಬ್ಬಾದರೆ, ಆ ಕಣ್ಣೇ ಕಾಣದೇ ಇದ್ದರೆ, ಆ ಕಣ್ಣು ಕೊಟ್ಟಿರದೆ ಅದಕ್ಕೋಸ್ಕರ ನಿನ್ನ ಬದುಕನ್ನು ಬೆಳಕಾಗಿ ಮಾಡಿಕೊಳ್ಳುವುದಕ್ಕಾಗಿ ಕಣ್ಣನ್ನು ಕೊಟ್ಟಿದ್ದಾನೆ. ಆದ್ರೆ ಇವತ್ತು ಆ ಕಣ್ಣಿನಿಂದ ಎಷ್ಟು ಈ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇರ್ತೀವಿ, ಆ ಕಣ್ಣಿನಿಂದ ನೋಡ್ತಕ್ಕಂಥ ಕೆಟ್ಟದನ್ನು ನೋಡ್ತಾ ಇರ್ತೀವಿ, ಒಳ್ಳೆದನ್ನು ನೋಡ್ತಾ ಇರ್ತೀವಿ. ಆ ಕಣ್ಣಿಂದ ನೋಡಿರ್ತಕ್ಕಂಥ ಪ್ರತಿಯೊಂದು ಕೂಡ ನೆರವೇರಿಸಿಕೊಳ್ಳಬೇಕನ್ನಂತ ಭಾವನೆ ಕೂಡ ಇವತ್ತು ಮನುಷ್ಯನಲ್ಲಿ ಮೂಡಿ ಬರ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅದಕ್ಕಾಗಿ ಈ ಕಣ್ಣು ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು. ಕಿವಿ ಎಷ್ಟು ಪ್ರಾಮುಖ್ಯವೋ ಕಣ್ಣು ಕೂಡ ಅದಕ್ಕಿಂತ ಪ್ರಾಮುಖ್ಯವು. ಯಾಕಂದ್ರೆ ಕಿವಿ ಕೇಳಿದ್ದು ಕಣ್ಣು ನೋಡಲೇಬೇಕು. ಅಪೊಸ್ತಲರು ಹೇಳುವಂತ ಬೋಧನೆಯನ್ನು ಕಣ್ಣಿನಿಂದ ನೋಡ್ತಾ ಇದ್ದಾರೆ, ಕಿವಿಯಿಂದ ಮನಸಾರೆ ಕೇಳಿ, ಕಿವಿಯಿಂದ ಕೇಳಿ, ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕಣ್ಣಿಂದ ನೋಡ್ತಾ ಇದ್ದಾರೆ ಪ್ರಿಯರೇ, ನೋಡ್ತಾ ಇದ್ದಾರೆ. ಕಣ್ಣಿಂದ ನೋಡ್ತಾ ಇರುವುದನ್ನು ನೋಡ್ತಾ ಇದ್ದಾರೆ. ಆದ್ರೆ ಕಣ್ಣಿನಿಂದ ನೋಡಬೇಕಾಗಿದೆ. ಅದಕ್ಕೆ ನೀವೇನು ಕೇಳ್ತಾ ಇದ್ದೀರೋ ಅದನ್ನು ಜಾಗೃತಿಯಾಗಿ ಪರಿಶೀಲನೆ ಮಾಡಿ ನೋಡಿಕೊಳ್ಳಿ. ಇವತ್ತು ಭಕ್ತಾದಿಗಳು ಹೆಂಗಿದ್ದಾರೆ ಅಂದ್ರೆ, ಬೈಬಲ್ ಒಂದು ವಜೆ ಆಗುತ್ತೆ, ಪಾಸ್ಟರ್ ಮೇಲೆ ನಂಬಿಕೆಯಿಂದ ವಾಕ್ಯನ ಗ್ರಹಿಸ್ಕೊಳ್ಳಲ್ಲ. ಏನ್ ಹೇಳಿದ್ರು ವಾಕ್ಯ ಹೇಳಿರ್ತಾರೆ, ಚಂದ ಹೇಳಿರ್ತಾರೆ, ಅದ್ಭುತ. ಏನಾದ್ರು ಕಾಮಿಡಿ ಮಾಡಿದ್ರೆ ಪಾಸ್ಟರ್ ಇವತ್ತು ಬಹಳ ಅದ್ಭುತವಾಗಿ ಹೇಳಿದ್ರು, ಭಾರಿ ನಗಿಸ್ಬಿಟ್ರು, ಬಹಳ ಚಂದ ಹೇಳಿದ್ರು. ಇವತ್ತು ಬಹಳ ಟೈಮ್ ಪಾಸ್ ಎಷ್ಟಾಯ್ತಂದ್ರೆ ನಿಜವಾಗ್ಲಂದ್ರೆ ಇವತ್ತು ಅವರು 1 ತಾಸು 2 ತಾಸು ಹೇಳಿದರೆ ನನಗೆ ಟೈಮೇ ಕಂಡಿಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ನಿನ್ನನ್ನು ಮರಳು ಮಾಡ್ತಾ ಇದ್ದಾನೆ. ಕಾಮಿಡಿ ಮಾಡಿ ಅಥವಾ ನಿನಗೆ ಏನೋ ಒಂದು ಜೋಕ್ ಹೇಳಿ ನಿನಗೆ ಮರಳು ಮಾಡ್ತಾ ಇದ್ದಾನೆ. ಆ ಮರಳಿಗೆ ನೀನು ಮರಳಾಗಿ, ಅವ್ರ ಮಾತಿಗೆ ಮರಳಾಗಿ, ವಾಕ್ಯದ ಮೇಲೆ ಗಮನ ಇಲ್ಲದಾಗೆ, ವಾಕ್ಯನ ಪರಿಶೀಲನೆ ಮಾಡಲಾರ್ದಂಗೆ ನೀನಿವತ್ತು ಏನಾಗ್ತಾ ಇದ್ದಾರೆ? ಮೋಸ ಹೋಗ್ತಾ ಇದೆ ಪ್ರೀತಿಗಳಂತ ದೇವರ ಮಕ್ಕಳೇ. ವಾಕ್ಯ ಅದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತಾ ಇದ್ದಾನೆ. ಕಿವಿಯುಳ್ಳವನು ಕೇಳಲಿ, ಕಣ್ಣಿದ್ದವನು ಅದನ್ನು ಸರಿಯಾದ ರೀತಿಯಲ್ಲಿ ವಾಕ್ಯವನ್ನು ಪರಿಶೀಲನೆ ಮಾಡಲಿ ಎಂಬುದಾಗಿ. ವಾಕ್ಯನ ಪರಿಶೀಲನೆ ಮಾಡಬೇಕಾಗಿದೆ. ವಾಕ್ಯನ ಪರಿಶೀಲನೆ ಮಾಡಲಾರದೆ ಇವತ್ತು ಬಹಳಷ್ಟು ಜನ ಕೆಟ್ಟೋಗ್ತಾ ಇದ್ದಾರೆ ಪ್ರಿಯರೇ. ಏನಾಗ್ತಾ ಇದ್ದಾರೆ? ಕೆಟ್ಟೋಗ್ತಾ ಇದ್ದಾರೆ. ವಾಕ್ಯನ ತಿಳ್ಕೊಳ್ಳಾರದೆ, ವಾಕ್ಯನ ಅಬ್ಸರ್ವೇಷನ್ ಇರಲಾರದೆ, ವಾಕ್ಯನ ಸರಿಯಾದ ರೀತಿಯಲ್ಲಿ ಅದನ್ನ ಗಮನಿಸಲಾರದೆ ಇವತ್ತು ಕೇವಲ ದೈವ ಸೇವಕರ ಮೇಲೆ ಡಿಪೆಂಡ್ ಇಟ್ಟುಕೊಂಡು ಜೀವನ ಮಾಡುವಂತ ಕ್ರೈಸ್ತರು ನಿಜವಾಗ್ಲಂದ್ರೆ ಏನಾಗ್ತಾ ಇರೋದ್ರೆ ಮೋಸ ಹೋಗ್ತಾ ಇದ್ದಾರೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ನೀನು ನಾನು ಮೋಸ ಹೋಗಬಾರದಂತಾನೆ ಹೇಳ್ತಾ ಇದ್ದೀನಿ. ಕಿವಿ ಕೇಳಿದ ಮೇಲೆ ಕಣ್ಣು ನೋಡ್ಲೇಬೇಕು, ಮತ್ತೆ ಗ್ರಹಿಸಿಕೊಳ್ಳಲೇಬೇಕು. ಮೆದುಳು ಯಾಕಿದೆ ಅಂತ ಒಂದ್ಸಲ ಆಲೋಚನೆ ಮಾಡಿದ್ರೆ, ಮೆದುಳು ಗ್ರಹಿಸಿಕೊಳ್ಳುವುದಕ್ಕಾಗಿದೆ ಅಂತಕ್ಕಂಥದ್ದನ್ನು, ಹೃದಯ ಅಂತಕ್ಕಂಥದ್ದು ಗ್ರಹಿಸಿಕೊಳ್ಳಬೇಕು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಓಕೆ ಪ್ರಿಯರೇ, ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾಕಂದ್ರೆ ದೇವರ ವಾಕ್ಯನ್ನ ನಿರ್ಲಕ್ಷ್ಯ ಮಾಡುತ್ತಾ ಇವತ್ತು ಪ್ರಪಂಚ ಕ್ರೈಸ್ತರು ಈ ಕಣ್ಣಿಗೆ ಈ ಕಿವಿಗೆ ಕೆಲಸ ಹೆಚ್ಚಿಲ್ಲ. ಕಣ್ಣು ಅದಕ್ಕಿದ ಅಂದ್ರೆ ಸಸ್ಮೆ ಇಟ್ಕೊಳ್ಳುವುದಕ್ಕಂತೇಳಿ, ಕಣ್ಣು ಕಾಣೋದಿಲ್ಲ ನನಗೆ ಅಂತೇಳಿ ಕಣ್ಣಿಗೆ ಪೊರೆ ಬಂದ್ರು ಪೊರೆ ತೆಗೆಸ್ಕೊಳ್ತಾರ, ಅಥವಾ ಕಣ್ಣು ಹೋದರೆ ಇನ್ನೊಂದು ಕಣ್ಣು ಹಾಕ್ಸ್ಕೊಳ್ತಾರ, ಕಣ್ಣಿನ ಆಪರೇಷನ್ ಮಾಡಿಸ್ಕೊಳ್ತಾರ. ಅದಕ್ಕೊಂದು ಚಸ್ಮಾ ಇಟ್ಕೊಳ್ಳೋದಕ್ಕೆ ಕಿವಿ ಅದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಚಸ್ಮದ ಕಡ್ಡಿ ಕುಂದ್ರೋದಕ್ಕೆ ಅನ್ಕೊಂಡಿದ್ದಾರೆ ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು. ಬಹಳ ಸೋಕ್ ಮಾಡ್ಕೊಂತಾರೆ, ಚಸ್ಮಾ ಇಟ್ಕೊಂಡು ಹಿಂಗ್ ಮಾಡ್ತಿರ್ತಾರ, ಸೋಕ್ ಮಾಡ್ಕೊಂತಾರ. ಕಣ್ಣು ಮತ್ತು ಕಿವಿಗೆ ಲಿಂಕ್ ಒಂದು ಚಸ್ಮಾ ಇದೆ, ಕಣ್ಣ ದೃಷ್ಟಿ ನೇರವಾಗಿ ಕಾಣುವುದಕ್ಕಾಗಿ. ಕಿವಿ ಕಡ್ಡಿ ಕುಂದ್ರಕ್ಕಲ್ಲ, ಕಿವಿ ಕೊಟ್ಟಿರೋದು ದೇವರ ವಾಕ್ಯವನ್ನು ಸ್ಪಷ್ಟತೆಯಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ. ಯೇಸು ಸ್ವಾಮಿ ಪದೇ ಪದೇ ಹೇಳ್ತಿರ್ತಾನ, ಕಿವಿಯುಳ್ಳವನು ಕೇಳಲಿ, ಕಿವಿಯುಳ್ಳವನು ಕೇಳಲಿ ಅಂತೇಳಿ. ನಾವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 3ನೇ ಅಧ್ಯಾಯ 4ನೇ ಅಧ್ಯಾಯ ನೀವು ಓದ್ರಿ ಪ್ರಿಯರೇ, ಸುಮಾರು ಒಂದು 7-8 ಸಂದರ್ಭದಲ್ಲಿ ಆ ಮಾತು ಹೇಳಿರ್ತಾನ, ಕಿವಿಯುಳ್ಳವನು ಕೇಳಲಿ, ಕಿವಿಯುಳ್ಳವನು ಕೇಳಲಿ. ಅಂದ್ರೆ ಕಿವಿಯುಳ್ರೆ ಎಲ್ಲರೂ ಕಿವಿಯುಳ್ರ ಅಂತಲ್ಲ, ನಾನು ಹೇಳುವಂತ ಮಾತನ್ನು ಸರಿಯಾದಂತ ರೀತಿಯಲ್ಲಿ ಗ್ರಹಿಸಿಕೊಳ್ಳಿರಿ. ನಿಮಗೆ ಕಿವಿಗೆ ಆ ಮಾತು ಬಿದ್ದಾಗ, ಆ ಕಿವಿ ಕೇಳಿದಾಗಲೂ ಕೂಡ ನಿನ್ನ ಕಣ್ಣು ನೋಡದೇ ಇದ್ದರೆ
ಮತ್ತೆ ಮನಸ್ಸಿನಿಂದ ಅದನ್ನು ಆಲೋಚನೆ ಮಾಡದೇ ಇದ್ದರೆ, ಬಾಯಿಂದ ಮಾತನ್ನು ಮಾತಾಡದೇ ಇದ್ದರೆ ಅದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಬಹಳ ಕಷ್ಟ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಬಾಯಿ ಏನ್ ಮಾಡಬೇಕು? ದೇವರ ಮಾತನ್ನು ಮಾತಾಡಬೇಕು ಪ್ರಿಯರೇ. ಅದಕ್ಕೆ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಮಾತು ಹೇಳ್ತಾನೆ ಪ್ರಿಯರೇ. ಯಾಕೋಬನು ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. 1ನೇ ಅಧ್ಯಾಯ 19ನೇ ವಚನವನ್ನು ನೋಡಿದ್ರೆ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದ್ರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಕಿವಿ ಕೊಡುವುದರಲ್ಲಿ ತೀವ್ರವಾಗಿರ್ಬೇಕಂದ್ರೆ ಬಹಳ ಜಾಗ್ರತೆಯಿಂದ ಕಿವಿ ಕೊಡ್ಬೇಕಂತೆ. ಏನ್ ಹೇಳ್ತಾ ಇದ್ದಾರೆ? ಅಬ್ಸರ್ವೇಷನ್ ಅಂತಕ್ಕಂಥದ್ದಿರ್ಬೇಕು. ಒಂದೊಂದು ಮಾತು ನಮಗೆ ಕೇಳಿಸ್ಲಾರ್ದಾಗ ಏನ್ ಹೇಳಿದ್ರಿ ಬ್ರದರ್, ಅರ್ಥ ಆಗ್ಲಿಲ್ಲ. ಫೋನ್ಯಾಗ ಮಾತಾಡ್ತಿರ್ತೀವಿ, ನೀವ್ ಹೇಳೋ ಮಾತು ಅರ್ಥ ಆಗ್ಲಿಲ್ಲ. ಅದು ಯಾವ ಸಂಬಂಧ ಮಾತು? ಪರಲೋಕ ಸಂಬಂಧ ಮಾತ, ಲೋಕ ಸಂಬಂಧ ಮಾತು, ಅಥವಾ ಕುಟುಂಬ ಸಂಬಂಧ ಮಾತು, ಇಲ್ಲ ಕಾಮಿಡಿ ಮಾತು, ಅದು ಯಾವುದಾಗಿರ್ಬೋದು. ಅದು ನಮ್ಮ ಕಿವಿಗೆ ಸರಿಯಾಗಿ ಕೇಳಿಲ್ಲ ಅಂದ್ರೆ ಮತ್ತೊಂದ್ಸಲ ಕೇಳಿ ತಿಳ್ಕೊಳ್ತೀವಿ. ಬ್ರದರ್ ಏನ್ ಹೇಳಿದ್ರಲ್ಲ, ಇನ್ನೊಂದ್ಸಲ ಹೇಳು. ಅಣ್ಣ ಏನ್ ಹೇಳಿದ್ರಲ್ಲ, ಇನ್ನೊಂದ್ಸಲ ಹೇಳ ಮಾತನ್ನ. ಅರ್ಥ ಆಗುವ ತನಕ ಅದರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ. ಯಾಕ? ಲೋಕ ಸಂಬಂಧವಾದ ಮಾತುಗಳು. ಅದೇ ದೇವರ ಮಾತುಗಳು, ಈಗ ನಾನು ಹೇಳುವಂತ ಮಾತುಗಳು ಒಂದೊಂದ್ಸಲ ನೆಟ್ವರ್ಕ್ ಸರಿಯಾಗಿ ಬರ್ಲಾರ್ದಾಗ ಒಂದ್ ಮಾತು ಗಟ್ಟಿಯಾಗಿ ಕೇಳಿಸ್ತದ, ಒಂದ್ ಮಾತು ಸ್ಲೋ ಆಗಿ ಕೇಳಿಸ್ತದ. ಆ ಸ್ಲೋ ಆಗಿ ಕೇಳೋದ ಮಾತನ್ನ ಎಂದಾದ್ರೂ ನೀವು ನನಗೆ ಕೇಳಿದಿರ, ಬ್ರದರ್ ಏನ್ ಹೇಳಿದಿರಲ್ಲ ಅಂತ? ಯಾರಿಗಾದ್ರೂ ಕೇಳ್ತೀರ ನೀವು? ಬ್ರದರ್ ಏನ್ ಹೇಳಿದಿರಲ್ಲ ಮತ್ತೊಂದ್ಸಲ ಹೇಳಿ ಆ ಮಾತನ್ನ ಮತ್ತೊಂದ್ಸಲ ಹೇಳಿ, ಮತ್ತೊಂದ್ಸಲ. ಯಾಕಂದ್ರೆ ಅದು ಅಬ್ಸರ್ವೇಷನ್ ಇರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಕಿವಿ ಕೊಡುವುದರಲ್ಲಿ ತೀವ್ರವಾಗಿರ್ರಿ. ಅಂದ್ರೆ ಬಹಳಷ್ಟು ಅಬ್ಸರ್ವೇಷನ್ ಮಾಡಿ. ಯಾಕಂದ್ರೆ ದೇವರ ವಾಕ್ಯ ಇದು. ದೇವರ ವಾಕ್ಯ ನಮ್ಮ ಕಿವಿಯಲ್ಲಿ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕಿವಿಗೆ ಆ ಮಾತು ಬಿದ್ರೆ, ಆ ಮಾತು ಕಿವಿಯಿಂದ ಎಲ್ಲಿಗೆ ಹೋಗುತ್ತಂತ? ಹೃದಯಾಂತರಾಳದಲ್ಲಿ ಹೋಗುತ್ತಂತ. ಎಲುಬುಗಳನ್ನು ಕೀಳುಗಳನ್ನು ವಿಭಜಿಸಿಕೊಂಡು, ಮಾಂಸವನ್ನು ವಿಭಜಿಸಿಕೊಂಡು ಆ ಮೆದುಳಿನ ಒಳಗೆ ಹೋಗಿ ನಿನ್ನ ಆಲೋಚನೆಗಳನ್ನು ಸರಿಪಡಿಸುವಂತದ್ದಾಗಿದೆ ಮಾತು. ಇವತ್ತು ನಮ್ಮ ಹೃದಯದ ಆಲೋಚನೆಗಳನ್ನು ಸರಿ ಹೊಂದುತ್ತಾ ಇಲ್ಲ. ಎಷ್ಟು ವಾಕ್ಯಗಳನ್ನು ಕೇಳಿದ್ರು, ಎಷ್ಟು ಮಂದಿ ವಾಕ್ಯ ಹೇಳಿದ್ರು, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಪೀಕರ್ಗಳು ಬಂದು ವಾಕ್ಯ ಹೇಳಿದ್ರು ಕೂಡ ನಮ್ಮ ಮನಸ್ಸು ಪರಿವರ್ತನೆ ಹೊಂದುತ್ತಾ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಕಿವಿಯಲ್ಲಿ ವಾಕ್ಯ ಸರಿಯಾಗಿ ಹೋಗ್ತಾ ಇಲ್ಲ, ಅಂದ್ರೆ ಅಬ್ಸರ್ವೇಷನ್ ಮಾಡ್ತಾ ಇಲ್ಲ ವಾಕ್ಯಗಳನ್ನ. ಅದಕ್ಕಾಗಿ ಮನಸ್ಸುಗಳು ಬದಲಾಗ್ತಾ ಇಲ್ಲ, ಮನುಷ್ಯ ಬದಲಾಗ್ತಾ ಇಲ್ಲ, ಪರಿವರ್ತನೆ ಹೊಂದುತ್ತಾ ಇಲ್ಲ, ಪಶ್ಚಾತ್ತಾಪ ಅಂತಕ್ಕಂಥದ್ದು ಹೊಂದುತ್ತಾ ಇಲ್ಲ ಪ್ರಿಯರೇ. ಪಶ್ಚಾತ್ತಾಪ ಯಾವಾಗ ಬರ್ತದೆ ಗೊತ್ತಾ ಪ್ರಿಯರೇ? ವಾಕ್ಯ ಕಿವಿಯಾಗ ಸರಿಯಾಗಿ ಬಿದ್ದಾಗ ಪ್ರಿಯರೇ. ನೋಡ್ರಿ ಪ್ರಿಯರೇ, ಒಂದ್ಸಲ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನವನ್ನು ಓದೋಣ ಪ್ರಿಯರೇ. 37ನೇ ವಚನ. ಇದನ್ನು ಅವರು ಕೇಳಿ ಕೇಳಿಸ್ತಾ ಇದೆ ಮಾತು? ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗಿ ನಟ್ಟಂತಾಯಿತು. ವಾಕ್ಯವನ್ನು ಕೇಳಿದಾಗ ಹೃದಯ ಬದಲಾವಣೆ ಆಗುತ್ತಂತ ಪ್ರಿಯರೇ. ಅದಕ್ಕೆ ಕಿವಿ ಕೊಟ್ಟನ ದೇವರು. ಮೊಂಡರು, ಬಂಡರು, ವಾಕ್ಯ ಇಲ್ಲದವರು, ಕಠಿಣವಾದಂತ ಮನುಷ್ಯರ ಸಹಿತವಾಗಿ ಬದಲಾಗಬೇಕು ಅಂತಂದ್ರೆ ವಾಕ್ಯ ಸರಿಯಾಗಿ ಕೇಳಿ, ತೀವ್ರತೆ ಕೊಟ್ಟು ವಾಕ್ಯನ ಜಾಗೃತಿಯಿಂದ ಕೇಳಿದಾಗ ಹೃದಯ ಅನ್ನಂಥದ್ದು ಕರಗುತ್ತದಂತ ಪ್ರಿಯರೇ. ಹೃದಯ ಕರಗಬೇಕಂದ್ರೆ ವಾಕ್ಯ ಕಿವಿಯಲ್ಲಿ ಚೆನ್ನಾಗಿ ಹಾಕೋಬೇಕು. ಒಂದ್ ಮಾತು ಕೇಳ್ತೀವಿ, 4 ಮಾತು ಬಿಟ್ಬಿಡ್ತೀವಿ ನಾವು. ಹೌದಾ? ಒಂದ್ ಮಾತು ಕೇಳ್ತೀವಿ, 4 ಮಾತು ಬಿಡ್ತೀವಿ. ಅಂತ ಸಂದರ್ಭದಲ್ಲಿ ಪರಿವರ್ತನೆ ಹೊಂದೋದಿಲ್ಲ. ಮನುಷ್ಯ ಬದಲಾಗಬೇಕು ಅಂತಂದ್ರೆ ಮನುಷ್ಯನ ಕಿವಿಯೊಳಗೆ ಸರಿಯಾದ ರೀತಿಯಲ್ಲಿ ಆ ಮಾತನ್ನು ನೀನು ಕೇಳಿಕೊಳ್ಳಬೇಕು ಪ್ರಿಯರೇ, ಕೇಳಿಕೊಳ್ಳಬೇಕು. ಆ ಮಾತು ಸರಿಯಾಗಿ ನಿನ್ನ ಕಿವಿಯೊಳಗೆ ಸೇರಬೇಕು. ಅದಕ್ಕೆ ಹೇಳ್ತಾನೆ, ಕಿವಿ ಕೊಡುವವರು, ಕಿವಿ ಉಳ್ಳವನು ಕೇಳಲಿ, ಕಿವಿ ಕೊಡೋದ್ರಲ್ಲಿ ತೀವ್ರತೆ ಇರಲಿ, ಮಾತಾಡುವುದರಲ್ಲಿ ನಿಧಾನವಾಗಿರ್ಲಿ. ಯಾಕಂದ್ರೆ ದೇವರ ವಾಕ್ಯ ಕೇಳಿರ್ತೀಯ, ಆ ಮಾತು ಬಾಯಿಂದ ಬರುವಾಗ ಬಹಳ ನಿಧಾನವಾಗಿ, ಸ್ಲೋ ಆಗಿ, ಇನ್ನೊಬ್ಬರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಮಾತಾಡುವುದಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳ್ತಾ ಇದ್ದೇನೆ ಪ್ರಿಯರೇ. ಈ 3 ನೋಡ್ರಿ ಪ್ರಿಯರೇ. 1 ವಾಕ್ಯ ಕೇಳಬೇಕು, 2ನೇದು ವಾಕ್ಯನ ನೋಡಬೇಕು, 3ನೇದು ವಾಕ್ಯನ ಮಾತಾಡಬೇಕು.
ಈ 3 ಅವಯವಗಳಿಗೆ ದೇವರು ಕೆಲಸ ಕೊಟ್ಟಿದ್ದಾನೆ. ತನ್ನ ಕೆಲಸ ನಡಿಬೇಕು ಅಂತಂದ್ರೆ ವಾಕ್ಯ ಕೇಳಬೇಕು. ಯಾಕಂದ್ರೆ ವಾಕ್ಯವನ್ನು ಕೇಳದೆ ಇರುವವನು ಹೇಗೆ ನಂಬಾನು ಅಂತ ಹೇಳ್ತಾನೆ. ರೋಮಾಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ, ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ ರೋಮ 10 ತೆಗಿರಿ ಪ್ರಿಯರೇ, 14ನೇ ವಚನ 15ನೇ ವಚನ ಕೇಳ್ತಾನೆ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದೇ ಇರುವಲ್ಲಿ ಆತನನ್ನು ನಂಬುವುದು ಹೇಗೆ ಎಂಬುದಾಗಿ. ಕೇಳದೇ ಇರುವಲ್ಲಿ ದೇವರನ್ನ ನಂಬುವುದು ಹೇಗೆ? ಸರಿಯಾಗಿ ವಾಕ್ಯ ಕೇಳಲಿಲ್ಲ ಅಂದ್ರೆ ದೇವರ ಮೇಲೆ ನಂಬಿಕೆಯಲ್ಲಿ ಹುಟ್ಟುತ್ತಾ ನಿನಗೆ. ನಂಬಿಕೊಂಡ ಮೇಲೆ ಸರಿಯಾಗಿ ವಾಕ್ಯ ಹೃದಯೊಳಗೆ ಹೋಗಲಿಲ್ಲ ಅಂದ್ರೆ ಹೃದಯ ಹೆಂಗ ಬದಲಾಗುತ್ತೆ ನಿನಗೆ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ನೋಡಿದ್ರೆ ಪ್ರಿಯರೇ, ಕಿವಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾನೆ. ಕಿವಿಯಲ್ಲಿ ವಾಕ್ಯ ಓದಿದ ನಂತರ ಹೃದಯ ಪರಿವರ್ತನೆ ಹೊಂದಬೇಕು. ಕಿವಿ ಉಳ್ಳವನು ಕೇಳಲಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನಂದ್ರೆ ಕಿವಿಗಳು ಇಲ್ಲ ಅಂತಲ್ಲ, ಕಿವಿ ಇದೆ. ಆ ಕಿವಿಯಲ್ಲಿ ಸರಿಯಾಗಿ ವಾಕ್ಯನ್ನ ಕೇಳಿಕೊಳ್ತಾ ಇಲ್ಲ ನೀನು. ನಾವಿಲ್ಲಿ ಮಾತಾಡ್ತಿರ್ತೇವೆ, ದಿಕ್ಕು ನೋಡ್ತಿರ್ತಾನೆ, ಕಣ್ಣೆಲ್ಲೋ ಇರ್ತದ. ಕಣ್ಣೆಲ್ಲೋ ಇದ್ದಾಗ ಮನಸ್ಸೆಲ್ಲಿಗೂ ಹೋಗ್ತಿರ್ತದ ಪ್ರಿಯರೇ. ಬೈಬಲ್ ನೋಡಲ್ಲ, ವಚನ ಹೇಳಿದಾಗ ಬೈಬಲ್ ನೋಡಲ್ಲ. ಅಥವಾ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಇವನು ಆ ಕಣ್ಣಿಂದ ಬೈಬಲ್ ನೋಡ್ಕೊಂತ ಕುಂತು ಬಿಡ್ತಾನ, ಈ ಹೇಳಂತ ವಿಷಯನ್ನ ಕಿವಿಗೆ ಹಾಕೊಳ್ಳಲ್ಲ, ಅಬ್ಸರ್ವೇಷನ್ ಮಾಡಲ್ಲ. ಈಗ ನಾನು ಒಂದು ವಚನ ತೋರಿಸಿದೆ, ರೋಮ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನ ತೋರಿಸಿದೆ. ಈಗ ನೀವೇನ್ ಮಾಡ್ತೀರಂದ್ರೆ 14ನೇ ವಚನ 15ನೇ ವಚನ ಮಾತ್ರ ಓದಲ್ಲ, ಸುಮಾರು ಅಧ್ಯಾಯ ಪೂರ್ತಿ ಓದ್ಕೊಂಡ್ಬಿಡ್ತೀರಿ. ಅಂದ್ರೆ ಇಲ್ಲಿ ಹೇಳುವಂತ ಮಾತು, ಅದರ ಭಾವನೆ ಹೇಳುವಂತ ಮಾತು ಏನಾಗ್ಬಿಡ್ತದೆ, ನಮ್ಮ ಮನಸ್ಸಿನಲ್ಲಿ ಸೇರುವುದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದ್ರ ಕಿವಿಲಿ ಹೋಗಲ್ಲ ಮಾತು. ಅದಕ್ಕೆ ಕಿವಿಯುಳ್ಳವನು ಜಾಗ್ರತೆಯಿಂದ ಕೇಳಲೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಹೇಳುವವರು ಬೇಕಂತೆ, ಕೇಳುವವರು ಬೇಕಂತೆ. ಕೇಳಿದ ನಂತರ ಆ ಮಾತುಗಳನ್ನು ಮಾತಾಡುವುದಕ್ಕೆ ನಮಗೆ ಬೇಕು. ಏನ್ ಮಾಡಬೇಕು? ನಾವು ಮಾತಾಡಬೇಕು, ವಾಕ್ಯದಿಂದ ಮಾತಾಡಬೇಕು, ಬಾಯಿಂದ ಮಾತಾಡಬೇಕು, ಕಿವಿಯಾರ ಕೇಳಬೇಕು, ಕಣ್ಣಾರ ನೋಡಬೇಕು, ಅವಾಗ ಬಾಯಿಂದ ಮಾತಾಡಬೇಕು. ಯಾವ ವಿಷಯ ಆಗಿರ್ಬೋದು ಪ್ರಿಯರೇ, ಯಾವ ವಿಷಯ ಅದು ದೇವರ ವಿಷಯನೇ ಶ್ರೇಷ್ಠವಾದದ್ದು. ಆದ್ರೆ ಇವತ್ತೇನ್ ಮಾಡ್ತಾರಂದ್ರೆ ಕಿವಿಯಾರೆ ಕೇಳಲ್ಲ, ಕಣ್ಣಾರೆ ನೋಡಲ್ಲ, ಬಾಯಿ ಮಾತ್ರ ಇಷ್ಟ ಬಂದಾಗ ಮಾತಾಡ್ತಿರ್ತದ ಪ್ರಿಯರೇ. ಬಾಯಿ ಮಾತ್ರ ಯಾವ ಮಾತಾಡ್ತಿರ್ತದೋ ಗೊತ್ತಿಲ್ಲ, ಭಯಂಕರ ಮಾತಾಡ್ತಿರ್ತದ. ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟದಾಗಿ ಮಾತಾಡ್ತಿರ್ತದ. ಕಣ್ಣಾರೆ ಕಂಡಿರೋದಿಲ್ಲ, ಕಿವಿಯಾರೆ ಕೇಳಿರೋದಿಲ್ಲ. ಯಾರೋ ಗಾಳಿ ಮಾತನ್ನು ಕೇಳಿ, ಯಾರೋ ಸುಳ್ಳು ಮಾತನ್ನು ಕೇಳಿ, ಯಾರೋ ಹೇಳಿದ್ದ ಮಾತನ್ನು ಕೇಳಿ, ಆ ಮಾತುಗಳನ್ನು ಕೇಳಿ ಅದನ್ನ ಏನ್ ಮಾಡ್ತದಂದ್ರೆ ಡೈರೆಕ್ಟರ್ ಆಗಿ ಬಾಯಿ ಮಾತಾಡ್ತಿರ್ತದ. ಕಣ್ಣಿಂದ ಏನು ಕಂಡಿರಲ್ಲ ಇವರು. ಕೆಟ್ಟ ವಿಷಯದಲ್ಲಿ ಮನುಷ್ಯ ಬಹಳ ಮುಂದಿದ್ದಾನೆ ಪ್ರಿಯರೇ. 23ನೇ ಅಧ್ಯಾಯ ವಿಮೋಚನೆ ಕಾಂಡ 23ನೇ ಅಧ್ಯಾಯ ಏನ್ ಹೇಳ್ತಾ ಇದೆ ನೋಡ್ರಿ, ವಾಕ್ಯ ಏನ್ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ. 23ನೇ ಅಧ್ಯಾಯ ಪ್ರಾರಂಭದ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಪ್ರಾರಂಭದ ವಚನವನ್ನು ನೋಡ್ಕೊಳ್ಳೋಣ. ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನ್ಯಾಯ ವಿರುದ್ಧವಾದ ಸಾಕ್ಷಿಯನ್ನು ನುಡಿಯಬಾರದು. ಆಧಾರ ಇಲ್ಲದ ಮಾತುಗಳನ್ನು ಮಾತಾಡಬಾರದಂತ ಪ್ರಿಯರೇ. ನಾವು ಅದಕ್ಕೆ ಆಧಾರ, ಸಾಕ್ಷಿ ಬೇಕು, ಆಧಾರ ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಇದ್ರೆ ಮಾತಾಡ್ಬೇಕಂತ, ಎವಿಡೆನ್ಸ್ ಇಲ್ಲದ್ರೆ ಮಾತಾಡಬಾರದು ನಾವು. ಆಧಾರ ಇಲ್ಲದ ಮಾತುಗಳನ್ನು, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು, ಹರಡಿಸಬಾರದು. ನೀನು ಮಾತಾಡೋದಕ್ಕೆ ಏನಿದೆ ಸಾಕ್ಷಿ? ವಾಕ್ಯ ಇದೆನಾ? ವಾಕ್ಯ ತೋರಿಸ್ತಾ ಇದೆನಾ? ಅಥವಾ ನೀನು ಕಣ್ಣಾರೆ ನೀನು ಏನಾದ್ರೂ ಕಂಡಿದ್ದೀಯಾ? ಬಾಯಿ ಮಾತಾಡ್ತಾ ಇದೆ ಅಂದ್ರೆ ಕಿವಿಯಾರ ಕೇಳಿರಬೇಕು, ಕಣ್ಣಾರ ನೋಡಿರ್ಬೇಕಂತ ಪ್ರಿಯರೇ. ಕಣ್ಣಾರ ನೋಡಿರ್ಬೇಕಂತ, ಕಿವಿಯಾರೆ ಕೇಳಿರ್ಬೇಕಂತ ಪ್ರಿಯರೇ. ಯಾಜಕಕಾಂಡ 19ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ ಪ್ರಿಯರೇ. 11ನೇ ವಚನ, 19ನೇ ಅಧ್ಯಾಯ 11ನೇ ವಚನ. ತೆಲುಗಿನಲ್ಲಿ ಲೇವಿ ಕಾಂಡಂ, ಕನ್ನಡದಲ್ಲಿ ಯಾಜಕನ ಕಾಂಡ 19ನೇ ಅಧ್ಯಾಯ 11ನೇ ವಚನ. ಒಬ್ಬರಿಗೊಬ್ಬರು ಸುಳ್ಳಾಡಬಾರದು. ನನ್ನ ಹೆಸರಿನ ಮೇಲೆ ಸುಳ್ಳು ಆಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು. ನಾನು ಯೆಹೋವನು. ಮತ್ತೊಬ್ಬನ ಮೇಲೆ ಬಲಾತ್ಕಾರಿಸಬಾರದು, ಅವನ ಸೊತ್ತನ್ನು ಪರಿಹರಿಸಬಾರದು. ಕೂಲಿಯವನ ಕೂಲಿಯನ್ನು ಮರುದಿನದವರೆಗೂ
ನನ್ನ ಬಳಿ ಇಟ್ಟುಕೊಳ್ಳಬಾರದು. ಆಯ್ತು ಪ್ರಿಯರೇ. ಎಲ್ಲ ಅಲ್ಲಿ ಏನಿರ್ತಂದ್ರೆ ಪ್ರಿಯರೇ 11ನೇ ವಚನ, ಕದಿಯಬಾರದು, ಮೋಸ ಮಾಡಬಾರದು, ಒಬ್ಬರಿಗೊಬ್ಬರು ಸುಳ್ಳಾಡಬಾರದು, ನನ್ನ ಹೆಸರಿನ ಮೇಲೆ ಸುಳ್ಳು ಆಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು, ನಾನು ಯೆಹೋವನು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಇನ್ನೊಂದು ಮಾತಿದೆ ಪ್ರಿಯರೇ, ನಿನ್ನ ಬಾಯಿಯಿಂದ ಹೊರಡುವಂತ ಮಾತಿನಿಂದ ನಿನ್ನ ಸಹೋದರನ ಮೇಲೆ ಕಕ್ಷೆ ಕಟ್ಟಿಕೊಳ್ಬಾರ್ದು ಅಂತ ಹೇಳ್ತದ. ಅವನು ಸಾಯಲೇಬೇಕಂತ ಕಕ್ಷೆ ಕಟ್ಟಿಕೊಳ್ಬಾರ್ದಂತ, ಚಾಡಿ ಹೇಳಬಾರ್ದಂತ ಪ್ರಿಯರೇ. ಓಕೆ 15-16ನೇ ವಚನ ಹೋದ್ರೆ 15-16ನೇ ವಚನ, ಸಾರಿ. ವ್ಯಾಜ್ಯವನ್ನು ವಿಚಾರಿಸುವಾಗ ಅನ್ಯಾಯವಾದ ತೀರ್ಪನ್ನು ಮಾಡಬಾರದು. ಬಡವನ ಬಡತನವಾಗಲಿ ದೊಡ್ಡ ಮನುಷ್ಯನ ಘನತೆಯನ್ನಾಗಲಿ ಲಕ್ಷ್ಯ ಮಾಡದೆ ಪಕ್ಷಪಾತವಿಲ್ಲದೆ ತೀರ್ಪನ್ನು ಕೊಡಬೇಕು. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಬಾರದು. ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕೆಂದು ಛಲ ಹಿಡಿಯಬಾರದು. ಅವನ್ ಹೆಂಗನ ಮಾಡಿ ಶಿಕ್ಷಿಸಬೇಕಂತ ಒಂದು ಛಲ ಬರಬಾರದಂತ. ಮನುಷ್ಯನ ಬಾಯಿ ನೋಡ್ರಿ ಏನ್ ಮಾಡ್ತದೆ ಅಂದ್ರೆ ಚಾಡಿ ಹೇಳುವಂಥದ್ದು. ಈ ಬಾಯಿ ದೇವರ ಮಾತು ಮಾತಾಡ್ಬೇಕು. ಯಾಕಂದ್ರೆ ದೇವರ ಮಾತು ಕೇಳಬೇಕು, ದೇವರ ಮಾತು ನೋಡ್ಬೇಕು, ದೇವರ ಮಾತು ಮಾತಾಡ್ಬೇಕಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಅದೇನು ಆಧಾರವಿಲ್ಲದ ಸುದ್ದಿಯನ್ನು ಹರಡಿಸಬೇಡ ಅಂತ ಹೇಳ್ತದ. ಚಾಡಿ ಹೇಳಬೇಡ, ಇನ್ನೊಬ್ಬನಿಗೆ ಶಿಕ್ಷೆ ಆಗಲೇಬೇಕಂತ ಕಕ್ಷೆ ಕೊಟ್ಟು ಕೊಡಬೇಡ, ಛಲ ಹಿಡಿಬೇಡ ಅಂತ ಹೇಳ್ತಾ ಇದ್ದಾನೆ. ಛಲ ಯಾಕೆ ನಿನಗೆ? ಇನ್ನೊಬ್ರಿಗೆ ಶಿಕ್ಷೆ ಯಾಕೆ ಬಯಸ್ತಾ ಇದೆಯಾ ನೀನು ಇವತ್ತು? ಅವನ ಹೆಸರನ್ನ ಅಪಕೀರ್ತಿಗೆ ಯಾಕೆ ತರಬೇಕಂತ ಆಲೋಚನೆ ಮಾಡ್ತಾ ಇದ್ದೀಯ ನೀನು? ಅದಕ್ಕೆ ಪ್ರಿಯರೇ, ನಿನ್ನ ಬಾಯಿ ಮಾತಾಡುವುದರಲ್ಲಿ ನಿಧಾನವಾಗಿರ್ಲ ಅಂತ ಹೇಳ್ತಾನ. ನಿಧಾನವಾಗಿರ್ಲಿ. ಬಾಯಿ ಮಾತಾಡೋದು ಬಹಳ ಸ್ಪಷ್ಟತೆ ಇರಬೇಕು. ಅದು ಸಾಕ್ಷ್ಯಾಧಾರಗಳು ಇಲ್ಲದೆ ಯಾವ ಮಾತು ಮಾತಾಡಬಾರದಂತ ವಾಕ್ಯನ ನಮ್ಗೆ ಕಲಿಸ್ಕೊಡ್ತಾ ಇದೆ. ಆಧಾರವಿಲ್ಲದ ಸುದ್ದಿಯನ್ನು ಹರಡಿಸಬೇಡ. ಅಂದ್ರೆ ಬಾಯಿಂದ ಏನಾಗ್ತಾ ಇದೆ ಅಂದ್ರೆ ಆಧಾರವಿಲ್ಲದ ಸುದ್ದಿ ಮಾತಾಡುತ್ತಂತ ಪ್ರಿಯರೇ. ಸುಮ್ಮನೆ ಮಾತಾಡುತ್ತ ಪ್ರಿಯರೇ, ಬೇಕಾದಷ್ಟು ಮಾತಾಡುತ್ತ ಸುಮ್ಮನೆ ಹೇಳ್ತಾ ಇದ್ದಾನಲ್ಲ. ಮತ್ತೆ ಸುವಾರ್ತೆ 12ನೇ ಅಧ್ಯಾಯ 36-37 ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೆ? ನಾನು ನಿಮ್ಮ ನಿಜವಾಗಲೂ ಹೇಳುತ್ತೇನೆ, ನೀವು ಮಾತಾಡುವ ಪ್ರತಿಯೊಂದು ಮಾತಿಗೆ ವಿಮರ್ಶೆ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕು. ಯಾಕಂದ್ರೆ ನೀನು ಮಾತಾಡುವ ಮಾತಿನಿಂದಲೇ ನೀನು ತೀರ್ಪು ಹೊಂದುತ್ತಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ಬಾಯಿ ಮಾತಾಡುವಂತ ಮಾತು ಎಂಥ ಮಾತಾಗಿದೆ, ಯಾವ ಮಾತಾಗಿದೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕು. ಕಿವಿಯಿಂದ ಕೇಳಿರ್ತಕ್ಕಂಥ ಮಾತು ನಿಜವೋ ಸುಳ್ಳು ಅಂತೇಳಿ ಕಣ್ಣಿಂದ ಪ್ರತ್ಯಕ್ಷವಾಗಿ ಕಾಣಬೇಕಂತ ಹಿರಿಯರು ಹೇಳ್ತಿರ್ತಾರ ಪ್ರಿಯರೇ. ಬಹಳ ದೊಡ್ಡವರು ಹೇಳ್ತಿರ್ತಾರ. ಒಂದು ಗಾದೆ ಇದೆ, ಕಣ್ಣಿಂದ ಕಂಡರು ಪ್ರತ್ಯಕ್ಷಕ್ಕೆ ಕಂಡರು ಪ್ರಮಾಣಿಸಿ ನೋಡು ಎಂಬುದಾಗಿ. ಯಾರ ವಿಷಯದಲ್ಲಿ ಇಲ್ಲದ ಸುದ್ದಿಯನ್ನು, ಆಧಾರವಿಲ್ಲದ ಸುದ್ದಿಯನ್ನು ಹರಡಿಸುವಂತ ಆಲೋಚನೆಗಳು ನಾವು ಮಾಡಬಾರದು ಪ್ರಿಯರೇ. ಯಾಕಂದ್ರೆ ಸುಮ್ಮನೆ ಮಾತಾಡುವಂತ ಪ್ರತಿಯೊಂದು ಮಾತಿಗೆ ನಾವು ಲೆಕ್ಕ ಕೊಡಬೇಕಾಗತ್ತ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಕಿವಿಯಾರೆ ಕೇಳಬೇಕು, ಕಣ್ಣಾರೆ ಕಾಣಬೇಕು, ಅವಾಗ ಬಾಯಿ ಅದ್ರ ಬಗ್ಗೆ ಮಾತಾಡಬೇಕು. ಯಾವ್ದು ದೇವರ ವಾಕ್ಯನೇ ಇಟ್ಕೊಳ್ರಿ, ನೀವು ಬೇರೆ ಯಾವ್ದು ಇಟ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ದುನಿಯಾದಲ್ಲಿ ಬೇಕಾದ ಮಾತುಗಳು ಕೇಳಿಸ್ತಿರ್ತಾವೆ ಕಿವಿಗಳಿಗೆ. ನಾನು ಕಿವಿಯಾರೆ ಕೇಳಿದೆ, ಯಾರು ಮಾತಾಡಿದ್ದು ಕೇಳಿದಿ? ಈಗ ನಾನು ಮಾತಾಡಿದ್ದು ಇನ್ನೊಬ್ರು ಬಂದು ನಿನ್ಗೆ ಹಿಂಗ್ ಮಾತಾಡಿದಾನಂತ ಹೇಳಿದ್ರೆ ಅವನ ಮಾತು ನಂಬ್ತೀಯ ಅಥವಾ ನನ್ನ ಮಾತು ನಂಬ್ತೀಯ? ನೀನು ನಾನು ಮಾತಾಡಿದ್ದು ಮಾತು ನಿನಗೆ ಕಿವಿಗೆ ಬಿದ್ದಿದೇನಾ? ನೀನು ಮಾತಾಡೋ ಮಾತು ನನ್ನ ಕಿವಿಗೆ ಬಿದ್ದಿದೇನಾ? ಅಥವಾ ಇನ್ನೊಬ್ಬರು ಈ ತರ ಹೇಳಿದಾರೆ, ಈ ತರ ಅಂದಿದ್ದಾರೆ, ಈ ತರ ಮಾಡಿದಾರೆ ಅಂತೇಳಿ ಅವ್ರ ಮಾತನ್ನ ಹಿಡ್ಕೊಂಡು ನಾವು ಇವತ್ತು ತೀರ್ಪು ಕೊಡ್ತಾ ಇದ್ದೀವ? ಯಾರಾದ್ರೂ ಮಾತಾಡಿ. ನನ್ನ ಮಾತು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ಪ್ರಿಯರೇ. ನಾನು ನಿನಗೆ ಏನಾದ್ರೂ ಬೈದಿನಿ ಅಥವಾ ನಿನಗೇನಾದ್ರೂ ಮಾಡಿನಿ ಅನ್ಯಾಯ ಅಂತ ಹೇಳ್ಕೊಳ್ಳೋಣ, ಏನಾದ್ರೂ ಬೈದಿನಿ ಅಂತೇಳಿ, ಇದು ನನ್ನ ಬಾಯಿ ಮುಖಾಂತರ ನಿನ್ನ ಕಿವಿಗೆ ಬಿದ್ದಿದ್ದೇನಾ? ಇನ್ನೊಬ್ಬರು ತಂದು ನಿನ್ನ ಕಿವಿಗೆ ಹಾಕಿದಾರನ? ಆ ಮಾತು ಹಿಡ್ಕೊಂಡು ನೀನು ತೀರ್ಪು ಕೊಡ್ತಾ ಇದೀಯಾ? ಅಥವಾ ಡೈರೆಕ್ಟರ್ ಆಗಿ ನಾನು ಮಾತಾಡಿದ ಮಾತನ್ನು ಕೇಳಿ ನೀನು ತೀರ್ಪು ಕೊಡ್ತಾ ಇದೀಯಾ? ನೀನು ಮಾತಾಡಬೇಕು. ಯಾರಾದ್ರೂ ಒಬ್ರು ಮಾತಾಡಿ. ಯಾರಿಲ್ವಾ? ಎಲ್ಲರಿಗೂ ವಾಕ್ಯ ಕೇಳಿಸ್ತಾ ಇದೆನಾ? ಎಲ್ಲರಿಗೂ ವಾಕ್ಯ ಕೇಳಿಸ್ತಾ ಇದೆನಾ?
ಯಾರು ಏನು ಅಂತ ಇಲ್ಲಲ್ಲ. ಹಲೋ, ಹೇಳ್ರಿ, ಉತ್ತರ ಕೊಡಿ, ನನಗೆ ಉತ್ತರ ಕೊಡಿ. ಕೇಳಿಸ್ತಾ ಇದೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನು ನಾವು ತೀರ್ಪು ಮಾಡ್ಬೇಕಾದ್ರೆ ನಾನು ನಿನಗೆ ಬೈದಿರೋ ಮಾತನ್ನ ಕೇಳಿ ತೀರ್ಪು ಕೊಡ್ತಾ ಇದೆಯಾ, ನನ್ನ ಬಾಯಿಂದ ಕೇಳಿ ತೀರ್ಪು ಕೊಡ್ತಾ ಇದೆಯಾ, ಇನ್ನೊಬ್ಬರ ಬಾಯಿಂದ ಕೇಳಿ ತೀರ್ಪು ಕೊಡ್ತಾ ಇದೆಯಾ? ನಾನು ಕಿವಿಯಾರ ಕೇಳಿನಂತೇಳಿ ಯಾರೋ ಹೇಳಿದ ಮಾತನ್ನ ಕಿವಿಯಲ್ಲಿ ಹಾಕೊಳ್ತಾ ಇದೀಯಾ, ಅಥವಾ ನಾನೇ ನಿನಗೆ ಅಂದಿದ್ದ ಮಾತನ್ನು ಕಿವಿಗೆ ಹಾಕೊಂಡು ತೀರ್ಪು ಕೊಡ್ತಾ ಇದೀಯಾ? ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಆಧಾರವಿಲ್ಲದ ಸುದ್ದಿಯನ್ನು ಹರಡಿಸಬೇಡ, ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿಯನ್ನು ಹೇಳಬೇಡ, ಚಾಡಿ ಹೇಳುವುದಕ್ಕೆ ನೀನು ಪ್ರಯತ್ನ ಮಾಡಬೇಡ, ಚಾಡಿ ಹೇಳಬೇಡ, ಅವನಿಗೆ ಶಿಕ್ಷೆ, ಮರಣ ಶಿಕ್ಷೆ ಆಗಲೇಬೇಕಂತ ಛಲ ಹಿಡಿಬೇಡ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಬಾಯಿ ಮಾತಿನಿಂದ ನೀನು ಮಾತಾಡುವಂತ ಬಾಯಿ ಮಾತು, ಅಥವಾ ನೀನು ಹೇಳುವಂತ ಸುಳ್ಳು ಸುದ್ದಿ, ನೀನು ಹೇಳುವಂತ ಸುಳ್ಳು ಸಾಕ್ಷಿ, ನೀನು ಹಿಡಿದಿರ್ತಕ್ಕಂಥ ಹಠಮಾರಿತನ ಇನ್ನೊಬ್ಬರ ಜೀವನನ ಸರ್ವನಾಶ ಮಾಡ್ತದಂತಕ್ಕಂಥದ್ದನ್ನು ನೀನು ಗಮನಿಸಬೇಕು. ಅದಕ್ಕೆ ಅದು ಏನ್ ಮಾಡ್ಬೇಕಂತ ನಾವು ಕಣ್ಣಾರೆ ಕಂಡ್ರು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು, ಆಲೋಚಿಸು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆಲೋಚನೆ ಇರಬೇಕು, ನಮ್ಮಲ್ಲಿ ಆಲೋಚನೆ ಇರಬೇಕು. ಎಂತ ಆಲೋಚನೆ ಇರ್ಬೇಕಂದ್ರೆ, ಏನಂತದು ಸುದ್ದಿ, ಯಾವ ಸುದ್ದಿ ಪ್ರಿಯರೇ, ಯಾವ ಸುದ್ದಿ ಅದು? ಇದು ವಿಮೋಚನೆ ಕಾಂಡ 23ನೇ ಅಧ್ಯಾಯದಲ್ಲಿ, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬೇಡ, ಹರಡಿಸಬೇಡ. ನಿನ್ನ ಬಾಯಿ ಆಧಾರವಿಲ್ಲದ ಸಂಗತಿಗಳನ್ನು ಮಾತಾಡಬಾರದು. ನಮ್ಮ ಬಾಯಿ ಏನಾಗಿರ್ಬೇಕಂದ್ರೆ ಆಧಾರವಿಲ್ಲದ ಸಂಗತಿಗಳು ಮಾತಾಡಬಾರದು, ಸಾಕ್ಷ್ಯಾಧಾರಗಳು ಇಲ್ಲದ ಸಂಗತಿಗಳನ್ನು ಮಾತಾಡಬಾರದು. ಯಾರೋ ಏನೋ ಮಾತಾಡಿದ್ರೆ ಅಂತಲ್ಲ, ನೇರವಾಗಿ ನೀನು ನನಗೇನಾದ್ರೂ ಅಂದಿದ್ರೆ ಆ ಮಾತನ್ನು ಹಿಡಿದು ನಾನು ಮಾತಾಡಬೇಕು. ನೇರವಾಗಿ ನನ್ನ ಕಣ್ಣು ನಿನ್ನ ನೋಡಿರ್ಬೇಕು, ನೇರವಾಗಿ ನೀನು ಬೈಯುವಂತ ಬೈಗಳು ನಾನು ಕೇಳಿರ್ಬೇಕು, ನೇರವಾಗಿ ನೀನು ಮಾಡುವಂತ ತಪ್ಪು ನಾನು ನೋಡಿರ್ಬೇಕು, ಅಥವಾ ನನ್ನ ಕಿವಿ ನಿನ್ನ ಮಾತನ್ನ ನಾನು ಕೇಳಿರಬೇಕು. ಅವಾಗ ಅದನ್ನ ಸಾಕ್ಷಿ ಕೊಡು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರೀತಿಗಳನ್ನು. ಅದಕ್ಕಾಗಿ 3 ವಿಷಯಗಳಲ್ಲಿ ಜಾಗೃತಿಯಾಗಿರ್ರಿ. ನಿನ್ನ ಕಣ್ಣು, ನಿನ್ನ ಬಾಯಿ ಮತ್ತು ನಿನ್ನ ಕಿವಿ ಏನು ಕೇಳ್ತಾ ಇದೆ, ಏನು ಮಾತಾಡ್ತಾ ಇದೆ, ಏನು ನೋಡ್ತಾ ಇದೆ ಅಂತಕ್ಕಂಥದ್ದನ್ನು ಅಬ್ಸರ್ವೇಷನ್ ಮಾಡ್ರಿ ಪ್ರಿಯರೇ, ಅಬ್ಸರ್ವೇಷನ್ ಮಾಡ್ರಿ. ಸುಮ್ಮನೆ ಕಾಲಹರಣೆ ಮಾಡ್ಕೊಳ್ಳಬೇಡ್ರಿ, ಸುಮ್ಮನೆ ಮಾತಾಡಬೇಡ್ರಿ. ಯಾಕಂದ್ರೆ ಇದು ದೇವರ ಮಾತಾಡುವುದಕ್ಕಾಗಿ ದೇವರು ಬಾಯನ್ನು ಕೊಟ್ಟಿದ್ದಾನೆ, ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಕಣ್ಣನ್ನು ಕೊಟ್ಟಿದ್ದಾನೆ, ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಕಿವಿಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ದೇವರ ವಾಕ್ಯವನ್ನೇ ನಿಜವಾಗ್ಲು, ಅದು ಬಿಟ್ರೆ ಮತ್ತೆ ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ ಪ್ರಿಯರೇ. ಅದಕ್ಕಾಗಿ ಕಣ್ಣು ಕೊಟ್ಟವನು ನೋಡದೇ ಇರುವನೇ, ಕಿವಿ ಕೊಟ್ಟವನು ಕೇಳದೇ ಇರುವನೇ ಅಂತ ಹೇಳ್ತಾನೆ. ಕೊಟ್ಟವನೇ ಕೇಳ್ತಾ ಇದ್ದಾನಂತೆ, ಕೊಟ್ಟವನೇ ನೋಡ್ತಾ ಇದ್ದಾನಂತೆ ಪ್ರಿಯರೇ. ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ. ಬಾಯಿ ಮಾತಾಡುವಂತ ಪ್ರತಿಯೊಂದು ಅದನ್ನು ಬರ್ಕೊಳ್ತಾನೆ. ಯಾಕಂದ್ರೆ ಈ ಬಾಯಿ ನನ್ನ ಮಾತಾಡುವುದಕ್ಕೋಸ್ಕರ ನಾನು ಕೊಟ್ಟಿದ್ದೇನೆ ಈ ಬಾಯಿನ, ಆದ್ರೆ ಈ ಬಾಯಿ ಮಾತಿನಿಂದ ಇವನು ಇನ್ನೊಬ್ಬರ ಜೀವನ ಹಾಳು ಮಾಡ್ತಾ ಇದ್ದಾನಂತೇಳಿ ಅದನ್ನ ಲೆಕ್ಕ ಬರ್ಕೊಳ್ತಾನೆ. ನೀನು ಕಣ್ಣು ಕೊಟ್ಟಿದ್ದು ನನ್ನ ಅಕ್ಷರವನ್ನ, ನನ್ನ ಜ್ಞಾನವನ್ನು ಕಲಿತುಕೊಳ್ಳುವುದಕ್ಕಾಗಿ, ನೋಡುವುದಕ್ಕಾಗಿ ನಾನು ಕಣ್ಣು ಕೊಟ್ಟಿದ್ದೇನೆ. ಆದ್ರೆ ಈ ಕಣ್ಣಿನಿಂದ ಕೆಟ್ಟದಾಗಿ ನೋಡಿ ಕೆಟ್ಟ ಆಶೆಗಳನ್ನು ಇಟ್ಟುಕೊಳ್ತಾ ಇದ್ದಾನೆ ಅಂತ ಹೇಳಿ ಅದರ ಬಗ್ಗೆ ಬರ್ಕೊಳ್ತಾ ಇದ್ದಾನೆ. ನಿನ್ನ ಕಣ್ಣಿನ ಬಗ್ಗೆ ಒಂದು ಪುಸ್ತಕ ಇದೆ, ನಿನ್ನ ಕಿವಿ ಬಗ್ಗೆ ಒಂದು, ನಾನು ಹೇಳುವಂತ ಮಾತನ್ನು ಕೇಳದೆ ಗ್ರಹಿಸಿಕೊಳ್ಳದೆ ವ್ಯರ್ಥವಾದ ಮಾತುಗಳಿಗೆ ಕಿವಿ ಕೊಟ್ಟು ಇವತ್ತು ತನ್ನ ಜೀವಿತವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾನೆ ಅಂತೇಳಿ ನಿನ್ನ ಕಣ್ಣಿನ ಬಗ್ಗೆ, ನಿನ್ನ ಕಿವಿಯ ಬಗ್ಗೆ, ನಿನ್ನ ಬಾಯಿ ಬಗ್ಗೆ ಎಲ್ಲವನ್ನು ಬರ್ಕೊಳ್ಳುವ ದೇವರಾಗಿದ್ದಾನೆ ಪ್ರಿಯರೇ. ಒಂದ್ಸಲ ಮಲಾಕಿ ಗ್ರಂಥ 3ನೇ ಅಧ್ಯಾಯ, ಮಲಾಕಿ ಗ್ರಂಥ 3ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಒಂದು ಅದ್ಭುತವಾದಂತ ವಿಷಯನ್ನ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಪ್ರಿಯರೇ. ಮಲಾಕಿ 3:16. ಇಂಥ ಮಾತುಗಳನ್ನ ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮವನ್ನು ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. ಸೇನಾಧೀಶ್ವರನಾದ ಯೆಹೋವನಿಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು, ನನ್ನ ಸ್ವಂತ ಜನರಾಗಿರುವವರು. ನನ್ನ ಮಾತುಗಳನ್ನು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಬೇಕಂತ ವಾಕ್ಯ ಹೇಳ್ತಾರೆ. ಮಾತಾಡಿದ್ರೆ ದೇವರ ವಾಕ್ಯ ಮಾತಾಡಿಕೊಳ್ಳಿ. ದಯಮಾಡಿ ಹೇಳ್ತೇನೆ, ವಾಕ್ಯನ್ನೇ ಮಾತಾಡಿಕೊಳ್ಳಿ. ವಾಕ್ಯ ಬಿಟ್ರೆ ಬೇರೆ ಯಾವ ಮಾತುಗಳು ಪರಲೋಕ ಸೇರಿಸಲ್ಲ ಪ್ರಿಯರೇ, ನಿತ್ಯ ಜೀವಕ್ಕೆ ಕರೆದುವೆ ಅಲ್ಲ.
ದೇವರ ಬಳಿಗೆ ಸೇರಿಸಲ್ಲ ಪ್ರಿಯರೇ. ದೇವರ ಬಳಿಗೆ ನೀನು ಹೋಗಬೇಕಂದ್ರೆ ದೇವರ ಮಾತುಗಳನ್ನೇ ಮಾತಾಡಬೇಕು ಪ್ರಿಯರೇ. ಹೇಳ್ತಾ ಇದ್ದಾನೆ, ಒಬ್ಬರಿಗೊಬ್ಬರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು ಒಬ್ಬರಿಗೊಬ್ಬರು ನನ್ನ ಮಾತುಗಳನ್ನು ಮಾತಾಡಿಕೊಂಡಾಗ ನಾನು ಕಿವಿ ಕೊಟ್ಟು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ದೇವರೇ ಕಿವಿ ಕೊಡ್ತಾ ಇದ್ದಾನೆ ನಿನ್ನ ಮಾತಿಗೆ. ಕಿವಿಗೊಟ್ಟಿ ಆಲಿಸಿ ಭಯಭಕ್ತಿಯಿಂದ ನನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಪುಸ್ತಕದಲ್ಲಿ ಬರೆಸಿಕೊಂಡನು. ಪರ್ಸನಲ್ ಡೈರಿ ತರಿಸಾನಂತೆ. ಪರ್ಸನಲ್ ಡೈರಿ, ಜ್ಞಾಪಕಾರ್ಧ ಪುಸ್ತಕ. ಆ ನೆನಪು ಮಾಡಿಕೊಳ್ಳುವುದಕ್ಕಾಗಿ ಇಂತಿಂತವ್ರು ಇಂಥ ದಿನದಲ್ಲಿ ನನ್ನ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಅಂತೇಳಿ ನಿನ್ನ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತನ್ನು ಬರ್ಕೊಳ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ಸುವಾರ್ತೆಯಲ್ಲಿ ನೋಡಿದ್ವಲ್ಲ ನಾವು, ನೀನು ಮಾತಾಡುವಂತ ಪ್ರತಿಯೊಂದು ಮಾತಿಗೆ ವಿಮರ್ಶೆ ದಿನದಲ್ಲಿ, ತೀರ್ಪಿನ ದಿನದಲ್ಲಿ ನೀನು ಉತ್ತರ ಕೊಡಬೇಕಂತ ಹೇಳ್ತಿದ್ದಾನೆ. ಪ್ರತಿ ಮಾತನ್ನ ಬರ್ಕೊಳ್ತಾ ಇದ್ದಾನೆ. ನನ್ನ ಮಕ್ಕಳು ನನ್ನ ಮಾತನ್ನೇ ಮಾತಾಡ್ಬೇಕಂತೇಳಿ ಒಂದು ಡೈರಿ ಹಿಡ್ಕೊಂಡು ಕುಂತಾನ ಪ್ರಿಯರೇ. ನಿನ್ನ ಮುಂದೆ ನೀವು ಒಂದು 2-3 ಸೇರ್ಕೊಂಡು ಮಾತಾಡ್ತಾ ಇದ್ದೀರಿ. ನೀವು ಫೋನ್ನಲ್ಲೋ ಡೈರೆಕ್ಟರ್ ಆಗೋ ನೀವು ಮಾತಾಡ್ತಾ ಇದ್ದೀರ, ಒಂದು ಡೈರಿ ಹಿಡ್ಕೊಂಡು ಕುಂತಿದ್ದಾನೆ ದೇವರು. ಏನಂತ ಡೈರಿ ಹಿಡ್ಕೊಂಡಿದ್ದಾನೆ? ನೀನು ಏನ್ ಮಾತಾಡ್ತಾ ಇದೀಯ ಅಂತ ಬರ್ಕೊಳ್ಳಕ್ಕೆ. ಅಂದ್ರೆ ನಿನ್ನ ಬಾಯಿ ಮಾತು ಬಹಳ ಜಾಗೃತಿಯಿಂದ ಬರಬೇಕು. ಬಾಯಿ ನಾಲಿಗೆ ನರ ಅದೇನೋ ಎಲುಬಿಲ್ಲದ ನಾಲಿಗೆ ಏನಾದರೂ ಮಾತಾಡ್ತದೆ ಅಂತೇಳಿ ಕೇಸಿ ಇಷ್ಟ ಬಂದಂಗ ಮಾತಾಡಿದ ಪ್ರತಿಯೊಂದು ಮಾತ ಲಿಖಿತ ರೂಪದಲ್ಲಿ ನಿನ್ನ ಕಣ್ಣು ಮುಂದೆ ಕಾಣಬೇಕಾಗತ್ತೆ. ನಾಳೆ ದಿನದಲ್ಲಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ ಪ್ರಿಯರೇ, ಆಲೋಚನೆ ಮಾಡ್ರಿ. ಕೆಟ್ಟ ದಾರಿಗೆ ಹೋಗ್ಬೇಡ್ರಿ, ಕೆಟ್ಟ ಆಲೋಚನೆ ಮಾಡಬೇಡ್ರಿ. ನಮ್ಮ ಹೃದಯ ಚೇಂಜ್ ಆಗಬೇಕಂದ್ರೆ ಕಿವಿಯಾರ ಗ್ರಹಿಸಿಕೊಳ್ಳುವಂತ ಮಾತುಗಳು ಕೇಳಬೇಕು, ವಾಕ್ಯ ಕೇಳಬೇಕು. ಅದಕ್ಕೆ ಅಪೊಸ್ತಲರ ಬಳಿಗೆ ಬಂದು ಯೆಹೂದ್ಯರು ಅಂತ ಹೇಳ್ತಾ ಇದ್ದಾರೆ, ಇಗೋ ಪೇತ್ರನೇ, ನಾವು ನಿಮ್ಮ ಮಾತುಗಳನ್ನು ಕೇಳಿ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಂಡಿದ್ದೇವೆ. ಈಗ ನಾವು ಏನ್ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ. ನಾವೀಗ ಏನ್ ಮಾಡ್ಬೇಕು? ನಿಮ್ಮ ಮಾತುಗಳನ್ನು ಕೇಳಿದೀವಿ, ನಾವು ಗ್ರಹಿಸಿಕೊಂಡಿದ್ದೇವೆ. ನಾವು ಈಗ ಯೇಸು ಕ್ರಿಸ್ತ ನಾಮದಲ್ಲಿ ದೀಕ್ಷೆಯನ್ನು ತಗೊಳ್ರಿ, ನಿಮ್ಮ ಪಾಪಗಳು ಒಪ್ಪಿಕೊಳ್ಳ್ರಿ ಅಂದ್ರೆ ಅವತ್ತೇ ತಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರು, ಪಶ್ಚಾತ್ತಾಪ ಪಟ್ಟರು ಪ್ರಿಯರೇ. ಅಂದ್ರೆ ದೇವರ ಮಾತು ಕಿವಿಯಲ್ಲಿ ಚೆನ್ನಾಗಿ ಬೆಳಿಬೇಕು. ದೇವರ ಮಾತು ನಮ್ಮ ಕಿವಿಗೆ ಸರಿಯಾದಂತ ರೀತಿಯಲ್ಲಿ ಬೀಳಿಲ್ಲ ಅಂದ್ರೆ ನಮ್ಮ ಮನಸ್ಸು ಬದಲಾಗಲ್ಲ. ನಾನು 20 ವರ್ಷ ಅಲ್ಲಲ್ಲ, ನಾನು ಸಾಯುವ ತನಕ ವಾಕ್ಯ ಹೇಳಿದ್ರು ಮನಸ್ಸು ಬದಲಾಗಲ್ಲ. ಯಾವ ಸೇವಕ ಕೂಡ ಸಾಯ ತನಕ ಅವರು ಉಪದೇಶ ನೀಡಿದ್ರು ಕೂಡ ಮನುಷ್ಯರ ಮನಸ್ಸು ಬದಲಾಗಲ್ಲ. ಅದಕ್ಕೆ ಕಿವಿ ದೇವರ ವಾಕ್ಯ ಚೆನ್ನಾಗಿ ಕೇಳಬೇಕು, ಕಣ್ಣಾರ ಅದನ್ನ ಅಕ್ಷರನ ನೋಡಬೇಕು, ಅದನ್ನ ಬಾಯಿಂದ ಮಾತಾಡಬೇಕು. ನೀವೇನು ಕೇಳಿದ್ದೀರೋ ಅದನ್ನೇ ಮಾತಾಡು. ನೀನು ಏನ್ ಕೇಳಿದ್ಯೋ, ದೇವರ ವಾಕ್ಯನ ಕೇಳಿದ್ಯೋ ಅದನ್ನೇ ಮಾತಾಡು. ಈಗ ನಾನು ಹೇಳುವಂತ ಈ ಪಾಠ ನಿನಗೆ ಅರ್ಥ ಆಗಿದ್ರೆ ನಾಳೆ ಇನ್ನೊಬ್ಬರ ಮುಂದೆ ಈ ಪಾಠ ನಾನು ಒಪ್ಪಿಸ್ತಿದ್ದಿ, ಮಾತಾಡ್ತೀಯ ನೀನು. ಯಾಕಂದ್ರೆ ನಾನು ಕಿವಿಯಾರ ಕೇಳಿದೀನಿ, ಕಣ್ಣಾರ ನೋಡಿದೀನಿ, ಈಗ ನಾನು ಬಾಯಿಂದ ಮಾತಾಡ್ತೀನಿ. ಕಿವಿಯಿಂದ ಕೇಳಲಾರ್ದ ಕಣ್ಣಾರ ನೋಡ್ಲಾರ್ದ ನೀನು ಮಾತಾಡಿದ್ರೆ ಅದು ಏನಾಗುತ್ತೆ? ಆಧಾರವಿಲ್ಲದ ಸುದ್ದಿ ಆಗುತ್ತೆ ಪ್ರಿಯರೇ, ಆಧಾರವಿಲ್ಲದ ಸುದ್ದಿ. ವ್ಯರ್ಥವಾದ ಮಾತುಗಳವು. ಆ ಮಾತುಗಳಿಗೆ ನೀವು ಕಿವಿ ಕೊಡಬಾರದು, ಆ ಮಾತುಗಳನ್ನು ನೀವು ಮಾತಾಡಬಾರದು. ನಿಮ್ಮ ಬಾಯಿ ಮಾತಾಡುವ ಮಾತಿನಿಂದ ನೀನು ಪರಲೋಕ ಸೇರ್ತಿ, ನಿನ್ನ ಬಾಯಿ ಮಾತಾಡುವ ಮಾತಿನಿಂದ ನೀನು ನರಕಕ್ಕೆ ಹೋಗ್ತೀಯ. ನೀನು ನೋಡಿದೀಯಾ? ಇದು ಕೇಳಿರ್ಬೇಕು, ಇದು ನೋಡಿರ್ಬೇಕು, ಇದು ಮಾತಾಡಬೇಕು. ಇದು ಮಾತಾಡೋದು ಸುಳ್ಳಾಯ್ತು, ಇದು ಕೇಳಲಾರದ ಮಾತು ನೀ ಬಾಯಿ ಮಾತಾಡಿದಂದ್ರೆ ಶಿಕ್ಷೆಗೆ ಪಾತ್ರ ಆಗ್ತೀಯ ನೀನು. ಕಣ್ಣಿಂದ ನೋಡ್ಲಾರದ ಮಾತು ಬಾಯಾಗ ಮಾತು ಬಂತಂದ್ರೆ ಶಿಕ್ಷೆಗೆ ಗುರಿ ಆಗ್ತೀಯ ನೀನು. ಅಂದ್ರೆ ಈ ಎರಡು ವಿಶೇಷವಾದದ್ದು, ನನ್ನ ಮೊದಲಿನಿಂದ ಹೇಳ್ತಾ ಇದ್ದೀನಿ, ಎರಡು ವಿಶೇಷವಾಗಿ ಕಣ್ಣಾರೆ ಕಿವಿಯಾರೆ ಕೇಳಿರ್ಬೇಕು, ಕಣ್ಣಾರೆ ಕಂಡಿರಬೇಕು, ಬಾಯಿ ಅದನ್ನ ನಾವು ಮಾತಾಡಬೇಕು. ನಿನ್ನ ಕೈಯಲ್ಲಿ ಲೇಖನಗಳಿದೆ, ನಿನ್ನ ಕೈಯಲ್ಲಿ ಪರಿಶುದ್ಧವಾದ ಪುಸ್ತಕ ಇದೆ. ಇದು ನಾವು ಇವತ್ತು ಎಷ್ಟೋ ಜನರ ಬಾಯಿ ಮುಖಾಂತರ ವಾಕ್ಯಗಳನ್ನು ಕೇಳ್ತಾ ಇದೀವಿ. ಅದನ್ನು ಗ್ರಹಿಸಿಕೊಳ್ಳಿ, ಅಕ್ಷರ ನೋಡಿ, ಅವಾಗ ಅದೇ ವಾಕ್ಯನೇ ನಿನ್ನ ಬಾಯಿಂದ ಮಾತಾಡು. ಅದಕ್ಕೆ ಮಹಾತ್ಮ ಗಾಂಧಿ ಹೇಳಿದ್ರು ಏನ್ರಿ, ಕೆಟ್ಟದ್ದು ಕೇಳಬಾರದು, ಕೆಟ್ಟದು ನೋಡಬಾರದು, ಕೆಟ್ಟದು ಮಾತಾಡಬಾರದು. ಮೊದಲೇ ಯೆಶಾಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಇದು. ಕೆಟ್ಟದ ಕೇಳಲಾರ್ದಂಗ ನಿನ್ನ ಕಿವಿಗಳನ್ನು, ಕೆಟ್ಟದ್ದನ್ನು ಕಾಣಲಾರ್ದಂಗ ನಿನ್ನ ಕಣ್ಣುಗಳನ್ನು, ಕೆಟ್ಟದ್ದು ಮಾತಾಡಲಾರ್ದಂಗ ನಿನ್ನ ಬಾಯನ್ನು, ಕೆಟ್ಟ ಕೆಲಸಕ್ಕೆ ಕೈ ಚಾಚಲಾರ್ದಂಗ, ಲಂಚ ತೆಗೆದುಕೊಳ್ಳುವುದಕ್ಕೆ ಕೈ ಚಾಚಲಾರ್ದಂಗ ನಿನ್ನ ಕೈಗಳನ್ನು ಮುಚ್ಚಿಕೋ ಅಂತ ಹೇಳಿ ಪ್ರಿಯ. ಅದನ್ನೇ ಗಾಂಧೀಜಿಯವರು ಹೇಳಿದ್ರು. ಗಾಂಧೀಜಿ 3 ಕೋತಿಗಳನ್ನು ಕುಂದಿರಿಸಿ ಅಂತೇಳಿ. ಇವತ್ತು 3 ಅಲ್ಲ 4 ಕೋತಿಗಳು ಬಂದ. ಇವತ್ತು ಎಲ್ಲರೂ ಒಂದು ಫೋನ್ ಮುಂದಿಟ್ಕೊಂತಾರ.
ಎಲ್ಲ ಬಂದ್ ಮಾಡ್ಕೊಂಡು ಫೋನ್ ಮಾತ್ರ ನೋಡ್ತಿರ್ತಾರ ಪ್ರಿಯರೇ. ಫೋನ್ ಏನ್ ನೋಡ್ತಿರ್ತಾರ? ಏನ್ ನೋಡ್ತಾರ? ರೀಲ್ಸೇ ನೋಡ್ತಿರ್ತಾರ, ವಿಡಿಯೋಸ್ ನೋಡ್ತಿರ್ತಾರ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲ ನೋಡ್ಕೊಂತ ಟೈಮ್ ಪಾಸ್ ಮಾಡ್ತಿರ್ತಾರ. ಅದನ್ನ ವಾಕ್ಯನ ಓದ್ಕೊಳ್ಳಿ, ವಾಕ್ಯನ ಗ್ರಹಿಸ್ಕೊಳ್ಳಿ, ವಾಕ್ಯನ ಮಾತಾಡಿ, ವಾಕ್ಯನ ನಿನ್ನ ಮನಸ್ಸಿನಲ್ಲಿ ಸೇರಿಸ್ಕೊಳ್ಳಿ. ಮನಸ್ಸು ಬದಲಾಗಬೇಕು ಅಂತಂದ್ರೆ, ದೇವ್ರನ್ನ ಸಂಪೂರ್ಣ ನಂಬಿಕೆಯಿಂದ ನಂಬಬೇಕಂತಂದ್ರೆ ನಮ್ಮ ಹೃದಯದೊಳಗೆ ವಾಕ್ಯ ಹೋಗ್ಬೇಕಂದ್ರೆ ಕೇಳಬೇಕು. ಕೇಳಿದ ಮಾತನ್ನ ಅಕ್ಷರ ರೂಪದಲ್ಲಿ ನೋಡಿ ಮುದ್ರೆ ಹಾಕೊಳ್ಳಬೇಕು. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳ ಆಲೋಚನೆ ಮಾಡ್ರಿ. ದೇವರ ವಾಕ್ಯ ಇದು. ಯಾಕಂದ್ರೆ ಇದನ್ನು ದೇವರ ವಾಕ್ಯನ್ನ ಪ್ರಕೃತಿ ಕೇಳಿ, ಪ್ರಕೃತಿ ಹೊತ್ತು ಚೆನ್ನಾಗಿ ದೇವರ ಕೆಲಸ ಮಾಡ್ತಾ ಇದೆ ಪ್ರಿಯರೇ. ದೇವರ ಮಾತಿಗೆ ಕಿವಿಗೊಡುವುದರಲ್ಲಿ ತೀವ್ರತೆ ಯಾರಿಗಿದೆ ಅಂದ್ರೆ ಸೃಷ್ಟಿಗಿದೆ ಪ್ರಿಯರೇ. ನಿಜವಾಗ್ಲೂ ಸೃಷ್ಟಿಗಿದೆ. ಸೃಷ್ಟಿ ದೇವರ ಕೆಲಸ ಮಾಡ್ತಾ ಇದೆ, ದೇವರ ಮಾತಿಗೆ ಒಳಪಡ್ತಾ ಇದೆ, ದೇವರ ಜ್ಞಾನಕ್ಕೆ ಒಳಪಟ್ಟಿದೆ ಸೃಷ್ಟಿ. ಆದ್ರೆ ಇವತ್ತು ಮನುಷ್ಯ ದೇವರ ವಾಕ್ಯಕ್ಕೆ ಒಳಪಡ್ತಾ ಇಲ್ಲ. ಆ ಮಾತಿಗೆ ಕಿವಿಯಾರ ಕೇಳಿರು ಕೂಡ ಏನಾಗ್ತಾ ಇದೆ ಮನುಷ್ಯನ 13ನೇ ಅಧ್ಯಾಯ, ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕೆಲವು ವಿಷಯವನ್ನು ಹೇಳಿ ಮುಗಿಸ್ತೇನೆ ಪ್ರಿಯರೇ. 13ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ ಪ್ರಿಯರೇ. 14ನೇ ವಚನ, ಮನುಷ್ಯ ಹೆಂಗಿದನಂತ ನೋಡ್ರಿ ಪ್ರಿಯರೇ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ಕಿವಿ ಇದ್ದು ಕೇಳಿದರೂ ತಿಳ್ಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾತಾಡಿಕೊಂಡಿದ್ದಾರೆ ಎಂಬುದು. ಮನುಷ್ಯರು ಹಂಗ ಆಲೋಚನೆ ಮಾಡ್ತಾ ಇದ್ದಾರೆ. ಏನ್ ಅನ್ಕೊಂಡಿದ್ದಾರೆ ಅಂತ ಇವರು? ಕಣ್ಣಿಂದ ಕಿವಿಯಿಂದ ಕೇಳಿ, ಏನ್ರಿ ನೋಡ್ರಿ 15ನೇ ವಚನ, ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ಏನಂತ? ಕಿವಿ ಕೇಳಿದ್ರೂ ಕೇಳಲಾರ್ದಂಗೆ ಇದಾರಂತೆ, ಕಣ್ಣು ಕಂಡ್ರೂ ಕಾಣಲಾರ್ದಂಗೆ ಇದಾರಂತೆ, ಹೃದಯ ಗ್ರಹಿಸ್ಕೊಂಡ್ರು ಗ್ರಹಿಸಲಾರ್ದಂಗೆ ಇದಾರಂತೆ. ಹೇಗೂ ದೇವರಿಂದ ನಾವು ಲಾಭ ಪಡ್ಕೊಳ್ಬಾರದು, ದೇವರಿಂದ ನಮಗೆ ಏನೂ ಬೇಕಾಗಿಲ್ಲ, ಬೇಡೇ ಬೇಡ, ಆತನಿಂದ ಸ್ವಸ್ಥತೆಯನ್ನು ಹೊಂದಬಾರ್ದಂತೇಳಿ ಮಾತಾಡ್ಕೊಂಡಿದ್ದಾರಂತೆ. ಬೇಡ ಬೇಡ ಬೇಡ, ದೇವರೇ ಬೇಡ, ನಮಗೆ ದೇವರೇ ಬೇಡ, ದೇವರ ಮಾತು ಬೇಡ. ಅದಕ್ಕೆ ಅವ್ರ ಕಿವಿ ಏನ್ ಮಾಡ್ಕೊಳ್ತಾ ಇದಾರಂತೆ? ಕಿವಿ ಮುಚ್ಕೊಳ್ತಾ ಇದ್ದಾರೆ. ಬಹಳಷ್ಟು ಜನ ಇವತ್ತು ವಾಕ್ಯನ ಕೇಳದಂಗೆ ಕಿವಿಗಳನ್ನು ಮುಚ್ಚಿಕೊಳ್ತಾ ಇದ್ದಾರೆ, ಗ್ರಹಿಸ್ಕೊಳ್ತಾ ಇಲ್ಲ. ಕಣ್ಣು ಮುಚ್ಚಿಕೊಳ್ತಾ ಇದ್ದಾರೆ, ಬೈಬಲ್ ಓದ್ತಾ ಇಲ್ಲ, ಗ್ರಹಿಸ್ಕೊಳ್ತಾ ಇಲ್ಲ. ಬಾಯಿ ಮುಚ್ಕೊಳ್ತಾರೆ ದೇವ್ರು ಮಾತಾಡಕ್ಕೆ, ದೇವ್ರು ಹಾಡಾಡೋದಕ್ಕೆ, ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಬಾಯಿ ಮುಚ್ಕೊಳ್ತಾರೆ. ಹಾಡಂದ್ರೆ ನಾಚಿಕೊಳ್ತಾರೆ, ಭಯ ಪಡ್ತಾರೆ. ಪ್ರಾರ್ಥನೆ ಮಾಡಂದ್ರೆ ಭಯ ಪಡ್ತಾರೆ, ವಾಕ್ಯ ಹೇಳಂದ್ರೆ ಭಯ ಪಡ್ತಾರೆ. ಏನಾಗಿದೆ ನಿನ್ನ ಬಾಯಿಗೆ? ಕೊಬ್ಬು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನೆಲ್ಲ ಪ್ರಿಯರೇ, ಮತ್ತೆ ನನ್ನ ಮೇಲೆ ಸಿಟ್ಟಾಗ್ಬೇಡ್ರಿ. ವಾಕ್ಯ ಹೇಳ್ತಾ ಇದೆ ನೋಡ್ರಿ. ಅವ್ರು ಏನ್ ಮಾಡ್ತಾ ಇರೋದ್ರ, ಅವರ ಹೃದಯವು, ಅವರ ಕಿವಿ ಏನಾಗಿದೆ ಅಂತ, ನೀವು ಕಿವಿ ಇದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದಿಲ್ಲ. ಈ ಜನರ ಹೃದಯವು ಕೊಬ್ಬಿತು, ಈ ಜನರ ಹೃದಯವು ಕೊಬ್ಬಿತು. ಕೊಬ್ಬು ಜಾಸ್ತಿ ಆಗಿದೆ ಅಂತ ಮನುಷ್ಯರಿಗೆ. ಕೊಬ್ಬು ಜಾಸ್ತಿ ಆಗಿರೋದ್ರ ಕಿವಿ ಮುಚ್ಚಿಕೊಂಡು ಹೋಗಿದ್ದೇವೆ, ಕಣ್ಣು ಮುಚ್ಚಿಕೊಂಡು ಹೋಗಿದ್ದೇವೆ, ಹೃದಯ ಮುಚ್ಚಿಕೊಂಡು ಹೋಗಿದೆ, ಎಲ್ಲ ಬಂದ್, ಅವಯವಗಳೆಲ್ಲ ಬಂದ್. ಅದಕ್ಕೆ ರೋಗಕ್ಕೆ ಗುರಿ ಆಗ್ತಾ ಇದ್ದಾನೆ ಮನುಷ್ಯ, ಭಯಂಕರವಾದಂತ ಶಿಕ್ಷೆಗೆ ಗುರಿ ಆಗ್ತಾ ಇದ್ದಾನೆ ಮನುಷ್ಯ. ದೇವರು ಕೊಟ್ಟಂತ ಈ ಅವಯವಗಳು ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ಅದು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಮರ್ಪಿಸಿಕೊಂಡ್ರೆ, ಕಿವಿಯಲ್ಲಿ ಬಿದ್ದಂತ ಮಾತು ಮನಸ್ಸನ್ನು ಬದಲಾಯಿಸ್ತದ. ಮನಸ್ಸು ಬದಲಾಯಿಸಿದರೆ ಪಶ್ಚಾತ್ತಾಪ ಪಡ್ತಾನೆ ಮನುಷ್ಯ. ಪಶ್ಚಾತ್ತಾಪ ಪಟ್ರೆ ಆ ಕೇಳಿದ ಬೋಧನೆಯನ್ನು ಬಾಯಿ ಮಾತಾಡುತ್ತ ಪ್ರಿಯರೇ, ಬಾಯಿ ಮಾತಾಡುತ್ತೆ. ಅದಕ್ಕೆ ಹುಟ್ಟ ಕುರುಡನು ಹುಟ್ಟ ಕಿವುಡನು ಇರ್ತಾನೆ ನೋಡ್ರಿ. ಹುಟ್ಟ ಕಿವುಡ ಹುಟ್ಟುತ್ತಲೇ ಅವನಿಗೆ ಕಿವಿ ಇಲ್ಲ ಅಂದ್ರೆ ಅವನು ಮೂಕ ಆಗ್ತಾನ ಪ್ರಿಯರೇ. ನಿಮಗೆ ಗೊತ್ತೈತಿಲ್ಲ, ಡಾಕ್ಟರ್ಗಳು ಕೇಳ್ರಿ ಪ್ರಿಯರೇ. ಅವನು ಹುಟ್ಟುತ್ತಲೇ ಕಿವುಡಾಗಿದ್ರೆ ಅವನಿಗೆ ಬಾಯಿ ಬರಲ್ಲ, ಮಾತಾಡಕ್ ಬೇ ಅಂತಾನೆ ಅಷ್ಟೇ. ಯಾಕಂದ್ರೆ ನಾವು ಮಾತಾಡಿರ್ತಕ್ಕಂಥ ಮಾತುಗಳು ಅವನಿಗೆ ಕೇಳಿಸಲ್ಲ ಅಂದ್ರೆ ಅವನು ಹುಟ್ಟುತ್ತಲೇ ಅವನಿಗೆ ಏನು ಅಮ್ಮ, ಅಪ್ಪ, ಅಣ್ಣ, ತಂಗಿ, ಅಕ್ಕನ ಕರೆ ಅದು ಬರಲ್ಲ ಅವನಿಗೆ. ಸ್ವರ ಇದೆ ಬಟ್ ಬರಲ್ಲ, ಅಬ್ಬೆಬ್ಬೆ. ಯಾಕೆ? ಕಿವಿ ಕೇಳಿಸಲ್ಲ. ಕಿವೇ ಕೇಳರ್ದಂಗೆ ಇದೆ ಅಂತ ಪ್ರಿಯರೇ. ಇಲ್ಲಿ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ, ಕಿವಿಗೆ ಕೊಬ್ಬೇರಿದಂತೆ. ನೀವು ಕಿವಿ ಇದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ,
ಕಣ್ಣಿದ್ದು ನೋಡಿದರೂ ಕಾಣುವುದಿಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾತಾಡ್ಕೊಂಡ್ರಂತ ಪ್ರಿಯರೇ. ಅವ್ರು ಮಾತಾಡ್ಕೊಂಡ್ರೆ ಬೇಡ ಬೇಡ ಬೇಡ, ಆ ಯೇಸು ಸ್ವಾಮಿಯೇ ಬೇಡ, ಯೇಸು ಸ್ವಾಮಿ ತಂಟೆಗೆ ನಾವು ಹೋಗೋದು ಬೇಡ, ಆತ ನನಗೆ ಏನ್ ಲಾಭ ಮಾಡಿದ್ರು ಬೇಡ, ನನಗೆ ರೋಗ ಗುಣ ಮಾಡಿದ್ರು ಬೇಡ, ನಾನು ಹಿಂಗೆ ಸತ್ತೋದ್ರೂ ಬೇಡ, ಯೇಸು ಸ್ವಾಮಿ ಮಾತ್ರ ನನಗೆ ಬೇಡ. ಪ್ರಾರ್ಥನೆ ಮಾಡ್ತೀನಿ, ಆರೋಗ್ಯ ಚೆನ್ನಾಗಿಲ್ಲಲ್ಲ, ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಬೇಡ 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 ಬೇಡ, ನಿನ್ನ ಪ್ರಾರ್ಥನೆ ನನಗೇನು ಬೇಕಾಗಿಲ್ಲ. ಒಂದ್ಸಲ ದೇವ್ರ ಮಾತು ಕೇಳಪ್ಪ, ನಿನ್ ಕಿವಿ ಕೊಟ್ಟು 2 ಮಾತು ಕೇಳಂತಂದ್ರೆ ಬೇಡೇ ಬೇಡ, ಆತನ ಮಾತು ನಾನು ಕೇಳಲ್ಲ. ಸಣ್ಣ ಪುಸ್ತಕನ ಒಯ್ದು, ಬೈಬಲ್ ಹೊಸ ಒಡಂಬಡಿಕೆ ಪುಸ್ತಕ ಒಯ್ದು ಕೊಟ್ರೆ, ಅಪ್ಪ ಇದನ್ನು ಓದ್ಕೊಳ್ಳಿ ಅಂತಂದ್ರೆ ಅದನ್ನ ನಾನು ಓದಲ್ಲ, ಮುಟ್ಟಲ್ಲ. ಕಿವಿಯಿಂದ ಕೇಳಕ್ಕೆ ಇಷ್ಟಪಡಲ್ಲ, ಕಣ್ಣಿಂದ ಓದುವುದಕ್ಕೆ ಇಷ್ಟಪಡಲ್ಲ, ಆ ಬಾಯಿಂದ ಮಾತಾಡುವುದಕ್ಕೂ ಇಷ್ಟಪಡಲ್ಲ. ಒಟ್ಟಿನಲ್ಲಿ ದೇವರ ಮಾತು ನನಗೆ ಬೇಡ ಅನ್ಕೊಂಡಿದ್ದಾನಂತ ಮನುಷ್ಯ. ಈ 3 ಬಂದ್ ಮಾಡ್ಕೊಂಡಿದ್ದಾನೆ ದೇವರ ವಿಷಯದಲ್ಲಿ. 3 ಬಂದ್ ಮಾಡ್ಕೊಂಡಿದ್ದಾನೆ, ಕಿವಿನ, ಕಣ್ಣನ್ನ, ಬಾಯನ್ನ. ಈ 3 ಬಂದಾಗಿರುವುದರಿಂದ ಹೃದಯ ಕಠಿಣವಾಗಿದೆ, ಕಲ್ಲಾಗಿದೆ, ಹೃದಯ ಕೆಬ್ಬಣದಂತಾಗಿದೆ. ಯಾಕಂದ್ರೆ ಅವನು ಕಠೋರವಾಗಿ ನಡ್ಕೊಳ್ತಾನೆ. ಈ 3 ಬಂದಾಗಿವೆ ಅವನಿಗೆ. ಅದಕ್ಕೆ ಹೃದಯ ಅಂತಕ್ಕಂಥದ್ದು ಕನಿಕರ, ಪ್ರೀತಿ ಅವು ಯಾವಿಲ್ಲ, ಕಠಿಣ ತುಂಬಿದೆ ಅವನ ಹೃದಯದಲ್ಲಿ. ಅಷ್ಟು ಕಠೋರವಾಗಿರುವುದಕ್ಕೆ ಕಾರಣ ದೇವರ ವಿಷಯದಲ್ಲಿ 3 ಬಂದ್ ಮಾಡಿಕೊಂಡಿದ್ದಾನೆ. ಕಿವಿ ಕಣ್ಣು ಬಾಯಿ, ಕಿವಿ ಕಣ್ಣು ಬಾಯಿ. ಈ 3 ಬಂದಾಗಿರುವುದರಿಂದ ಅವರ ಹೃದಯ ಏನಾಗಿದೆ? ಕಠೋರವಾಗಿದೆ. ಕ್ಷಮೆ ಗುಣ ಇರುವುದಿಲ್ಲ, ಏನ್ರಿ? ಕ್ಷಮಿಸೋ ಸ್ವಭಾವನಲ್ಲಿ ಇರೋದಿಲ್ಲ. ಕರುಣೆ, ಜಾಲಿ, ದಯ ಅಂತಕ್ಕಂಥದ್ದು ಅವನಲ್ಲಿ ಇರೋದಿಲ್ಲ. ದೇವರ ಮಕ್ಕಳಂದ್ರೆ, ದೇವರಂದ್ರೆ ಸಾಕು ಅವನಿಗೆ ಬೆಂಕಿ ಬೀಳ್ತದೆ, ಅವನಿಗೆ ಬೆಚ್ಚಿ ಬೀಳ್ತಾನ ಅವನು. ಅವ್ರನ್ನ ಸಾಯಿಸ್ಬೇಕಂತ ಕಠಿಣ. ಇವತ್ತು ಅನೇಕ ಕ್ರೈಸ್ತರನ್ನ ಸಾಯಿಸೋದಕ್ಕೆ ಕಾರಣ ಏನು? ಆ 3 ಬಂದಾಗಿವೆ ಅವರಿಗೆ. ಬೇಡ, ಯೇಸು ಸ್ವಾಮಿ ನಮಗೆ ಏನ್ ಮೇಲ್ ಮಾಡಿದ್ರು ಬೇಡ, ಒಳ್ಳೇದು ಮಾಡಿದ್ರು ಬೇಡ, ನಮ್ಗೆ ಯೇಸು ಸ್ವಾಮಿಯೇ ಬೇಡ ಅನ್ನಂತ ರೀತಿಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ ಪ್ರಪಂಚದಲ್ಲಿರ್ತಕ್ಕಂಥ ಜನರು. ಕ್ರೈಸ್ತರು ಕೂಡ 3 ಏನೋ ತರ್ಕೊಂಡಿದ್ದಾರೆ ಅಂದ್ರೆ, ಈ 3 ಕ್ರೈಸ್ತರು ಕೂಡ ಮುಚ್ಕೊಂಡಿದ್ದಾರೆ. ಇವರು ದೇವ್ರು ಮಾತಾಡಕ್ಕೆ ಇಷ್ಟಪಡಲ್ಲ, ದೇವ್ರು ಬೈಬಲ್ ಓದಕ್ಕೆ ಇಷ್ಟಪಡಲ್ಲ, ದೇವ್ರ ವಾಕ್ಯ ಕೇಳಕ್ಕೆ ಇಷ್ಟಪಡಲ್ಲ. ಟೋಟಲ್ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಈ 3 ಬಂದ್ ಮಾಡ್ಕೊಂಡು ಕುಂತಾರ. ಅದಕ್ಕೆ ಇವತ್ತು ಕ್ರೈಸ್ತರ ಅನಿಸ್ಕೊಳ್ಳೋರು ವಾಕ್ಯನ ಅವ್ರ ಹೃದಯದಲ್ಲಿ ಸೇರ್ಲಾರ್ದಂಗಿದೆ. ಅದಕ್ಕೆ ಬೈಬಲ್ ಇರ್ತಕ್ಕಂಥ ವಿಷಯಗಳು ಅನೇಕರಿಗೆ ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಅನ್ಯರು ಮುಚ್ಕೊಂಡು ಹೋಗಿದ್ದಾರೆ ಪ್ರಿಯರೇ. ಮತ್ತೆ ಯಾರಿಗೆ ಈ ವಾಕ್ಯ? ಯಾರು ಕೇಳ್ತಾ ಇದ್ರ ವಾಕ್ಯ? ಯೆಶಾಯನು ಬರೆದ ಗ್ರಂಥ 1ನೇ ಅಧ್ಯಾಯ 2ನೇ ವಚನವನ್ನು ನೋಡಿದಾಗ ಗೊತ್ತಾಗುತ್ತೆ ಪ್ರಿಯರೇ, ಯಾರು ಕೇಳ್ತಾರ ದೇವರ ಮಾತಂತಕ್ಕಂಥದ್ದನ್ನ. ನಾವು ಯಾರು ಕೇಳ್ತಾರ ನೋಡ್ರಿ ಪ್ರಿಯರೇ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ನಾನು ಸಾಕಿ ಸಲಿಹಿದ ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡುತ್ತಿದ್ದಾರೆ. ಯಾರು ಕೇಳ್ತಾ ಇದ್ದಾರೆ ದೇವರ ಮಾತು? ಪ್ರಕೃತಿ ಕೇಳ್ತಾ ಇದೆ. ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ ಮುಗಿಸ್ತೀನಿ ಪ್ರಿಯರೇ, ಮುಗಿಸ್ತೀನಿ. ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ 1ನೇ ವಚನ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಾ ಇದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುವುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳಲ್ಲಿ ಸ್ವರವು ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಚರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟ ಕಡೆವರೆಗೂ ವ್ಯಾಪಿಸಿರುತ್ತದೆ ಅಂತ ಹೇಳಿದ. ಪ್ರಕೃತಿ ಕಿವಿಯಾರ ಕೇಳ್ತಾ ಇದೆ, ಕೇಳಿದ್ದನ್ನೇ ಮಾಡ್ತಾ ಇದೆ ಅಂತ ಪ್ರಿಯರೇ. ಆಕಾಶವೇ ಆಲಿಸು ಅಂದ್ರೆ, ಓಕೆ ಡ್ಯಾಡಿ, ಓಕೆ ದೇವರೇ, ಓಕೆ ನಾನು ಕೇಳ್ತಾ ಇದ್ದೀನಿ ಹೇಳಪ್ಪ. ಭೂಮಂಡಲವೇ ಕೇಳು, ಅದನ್ನು ಕೇಳ್ತಾ ಇದೆ ಅಂತ ಪ್ರಿಯರೇ, ಗ್ರಹಿಸ್ಕೊಳ್ತಾ ಇದೆ. ದೇವ್ರು ಏನ್ ಆಜ್ಞೆ ಕೊಡ್ತಾ ಇದ್ದಾನ ಪ್ರಕೃತಿಗೆ, ಆ ಪ್ರಕೃತಿ ಅದೇ ಕೆಲಸ ಮಾಡ್ತಾ ಇದೆ ಪ್ರಿಯರೇ. ಪ್ರಕೃತಿ ಅದೇ ಕೆಲಸ ಮಾಡಿದೆ. ಯೆರೆಮೀಯನು ಬರೆದ ಗ್ರಂಥ, ಯೆರೆಮೀಯನು ಪುಸ್ತಕ 5ನೇ ಅಧ್ಯಾಯ, ಯೆರೆಮೀಯನ ಪುಸ್ತಕ 5ನೇ ಅಧ್ಯಾಯವನ್ನು ತೆಗಿರಿ ಪ್ರಿಯರೇ. ತೆಗೆದ್ರೆ 21, 22 ವಚನಗಳು ಓದ್ಕೊಳ್ಳೋಣ ಪ್ರಿಯರೇ.
5ನೇ ಅಧ್ಯಾಯ ಓದ್ರಿ ಪ್ರಿಯರು. ಓದ್ಲ 20ನೇ ವಚನ. ಯಾಕೋಬನ ಮನೆತನದೊಳಗೆ ಇದನ್ನು ಸಾರಿರಿ, ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಈ ಮಾತನ್ನು ಕೇಳಿರಿ. ನೀವು ನನಗೆ ಅಂಜುವುದಿಲ್ಲವೋ, ನನ್ನೆದುರಿಗೆ ನಡುವುದಿಲ್ಲವೋ? ಸಮುದ್ರ ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನು ನೇಮಿಸಿದ್ದೇನಷ್ಟೇ. ತೆರೆಗಳ ಅಲ್ಲಕಲ್ಲಲ್ಲವಾದರೂ ಮೀರಲಾರವು, ಬೋರ್ಗೆರೆದರೂ ಆಯಲಾರವು. ಈ ಜನರ ಹೃದಯವೋ ನನ್ನ ಅಧೀನ ತಪ್ಪಿ ತಿರುಗಿ ಬಿದ್ದಿದೆ, ಇವರು ನನ್ನ ಅಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಈಗೋ ಪ್ರಕೃತಿ ನನ್ನ ಮಾತು ಕೇಳ್ತಾ ಇದೆ, ಪ್ರಕೃತಿ ನನ್ನ ಕೆಲಸ ಮಾಡ್ತಾ ಇದೆ, ಪ್ರಕೃತಿ ನಾನು ಹೇಳಿದ್ದನ್ನೇ ಮಾಡ್ತಾ ಇದೆ. ಮತ್ತೆ ನಾನು ಹೇಳಿದ್ದ ಮಾತು ಕಿವಿ ಯಾರ ಕೇಳಿ ಬಾಯಿಂದ ಯಾಕೆ ಮಾತಾಡ್ತಾ ಇಲ್ಲ ನೀನು? ನಾನು ಹೇಳಿದ್ದ ಮಾತನ್ನು ಕೇಳಿ ಹಿಂಗಾರು ಮುಂಗಾರು ಮಳೆ ಸುರಿಸ್ತಾ ಇದೆ. ಆಕಾಶ ಮಂಡಲವೇ ಆಲಿಸು ಅಂದ್ರೆ ಏನ್ ಮಾಡ್ಬೇಕಪ್ಪ? ಸುನಾಮಿ ತರಿಸ್ಲೆ? ಭೂಮಂಡಲವೇ ಕೇಳಿದ್ರೆ ಏನ್ ಮಾಡ್ಬೇಕು? ಭೂಕಂಪ ತರಿಸ್ಲೆ? ಬೆಳೆ ಕೊಡ್ಲೆ? ನಿನ್ನ ಮಕ್ಕಳಿಗೆ ಬೆಳೆ ಕೊಡಬೇಕಾ ಅಥವಾ ಭೂಕಂಪದಿಂದ ಎಲ್ಲರನ್ನ ನಾಶ ಮಾಡಬೇಕಾ? ಏನ್ ಮಾಡ್ಬೇಕು? ದೇವರ ಬಾಯಿಯಿಂದ ಭೂಮಂಡಲವೇ ಕೇಳು ಅಂತ ಒಂದು ಶಬ್ದ ಬಂದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಂಡು ಒಂದೇ ಒಂದು ಕ್ವಶನ್ ಆಗ್ತೆ, ಏನ್ ಮಾಡ್ಬೇಕು ದೇವರೇ? ನಿನ್ನ ಚಿತ್ತ ಏನಿದೆ? ಭೂಕಂಪ ಮಾಡಿ ಎಲ್ಲ ಮನೆಗಳನ್ನು ನುಂಗಬೇಕಾ ಅಥವಾ ನೀರನ್ನು ಕುಡಿದು ನಾನು ಬೆಳೆಯನ್ನು ಕೊಡಬೇಕಾ? ಏನ್ ಕೊಡಬೇಕು ನಾನು ಅಂತ ಕೇಳ್ತಾ ಇದೆ ಪ್ರಿಯರೇ. ಪ್ರಕೃತಿಗೆ ಕಿವಿ ಇದೆ, ಅದು ಕಿವಿಯಾರ ಕೇಳಿ ತಾನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ. ಆದ್ರೆ ನಾವು ವಾಕ್ಯವನ್ನು ಕೇಳಿ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಪ್ರಕೃತಿಗೂ ನಮಗೆ ವ್ಯತ್ಯಾಸ ಇದೆ ಪ್ರಿಯರೇ. ಅದಕ್ಕಾಗಿ ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಮಾತಾಡಬೇಡ ಅನ್ನಂತ ವಿಷಯನ್ನ ನೀನು ಆಲೋಚನೆ ಮಾಡಿಕೊಂಡು ಈ 3 ವಿಷಯದಲ್ಲಿ ದೇವರಿಗೆ ಸಮರ್ಪಿಸಿಕೊ. ಕಿವಿ ಸಂಪೂರ್ಣವಾಗಿ ದೇವರಿಗೊಪ್ಪಿಸು, ಕಣ್ಣು ದೇವರಿಗೊಪ್ಪಿಸು, ಬಾಯಿ ದೇವರಿಗೊಪ್ಪಿಸು. ಈ 3 ನೀನು ದೇವರಿಗೆ ಉಪಯೋಗ ಮಾಡಿದಾಗ ಹೃದಯ ಅಂತರಾಳದಲ್ಲಿ ಕನಿಕರ ಅಂತಕ್ಕಂಥದ್ದು ಬರ್ತದೆ, ಪಶ್ಚಾತ್ತಾಪ ಅಂತಕ್ಕಂಥದ್ದು ಬರ್ತದೆ, ಬದಲಾವಣೆ ಅಂತಕ್ಕಂಥದ್ದು ಬರ್ತದೆ. ಈ 3 ಯಾರು ಬಂದು ಮಾಡಿಕೊಂಡಿರ್ತಾರೋ ಅದೇ ಹೇಳ್ತಾ ಇದ್ದಾನೆ ಇಲ್ಲಿ. ಅದೇ ಹೇಳ್ತಾನೆ ಯೆರೆಮೀಯದಲ್ಲಿ 21ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೂದದಲ್ಲಿ ಹೀಗೆ ಪ್ರಕಟಿಸಿರಿ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ ಅಂತ ಹೇಳಿದಾನೆ. ಅವು 2 ಬಂದಾಗಿದ್ದಾವೆ, ಕಿವಿ ಕಣ್ಣು 2 ಬಂದಾಗಿದ್ದಾವೆ, ಮತ್ತು ಬಾಯಿ ಬಂದಾಗಿದೆ ದೇವರ ಮಾತು ಮಾತಾಡೋದಕ್ಕೆ. ಮೂಢ ಜನರ ಅಂತ ಹೇಳಿ ದೇವರು ಕೂಡ ಅನಿಸ್ಕೊಳ್ಳೋದು ಬೇಡ ಪ್ರಿಯರೇ. ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋಣ, ಆತನಿಗೆ ಮೆಚ್ಚುಗೆ ಆದಂತ ರೀತಿಯಲ್ಲಿ ಬದುಕೋಣ ಅಂತೇಳಿ ಹೇಳುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತೀನಿ. ಈ ಮಾತುಗಳು ಕೇಳಿರ್ತಕ್ಕಂಥ ನೀವು ನಿಮ್ಮ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಿಸಿಕೊಂಡು ದೇವರು ಹೇಳಿದ ಹಾಗೆ ನಿಮ್ಮ ಹೃದಯಗಳನ್ನು ತೆರೆಕೊಳ್ಳುತ್ತೀರೆಂಬುದಾಗಿ. ಯಾಕಂದ್ರೆ ಹೃದಯ ತೆರಿಬೇಕಂದ್ರೆ ಕಿವಿಯಾಗ ದೇವರ ಮಾತು ಹೋಗಬೇಕು. ಏನೋ ಒಂದು ಮಾತು ಕೇಳಿ 4 ಮಾತು ಬಿಡ್ತಾನಂತಂದ್ರೆ ಅದು ಅರ್ಥ ಇಲ್ಲದ ವ್ಯರ್ಥವಾದಂತ ಕಿವಿ ಪ್ರಿಯರೇ. ಅದಕ್ಕೆ ಕಿವಿ ಇದ್ರೂ ಕೂಡ ಕೇಳಲಾರ್ದವನಾಗಿದ್ದಿ ಎಂಬುದಾಗಿ ಮಾತನಿಸ್ಕೊಳ್ಳೋದು ಬೇಡ. ಮೂಢ ಅಂತ ದೇವರಿಂದ ಕರೆಸಿಕೊಳ್ಳೋದು ಬೇಡ. ನಾನು ಜ್ಞಾನಿ, ದೇವರು ಹೇಳಿದ್ದ ಮಾತನ್ನು ಕೇಳ್ತೀನಿ, ಅದನ್ನು ನೋಡ್ತೀನಿ, ಅದನ್ನು ಬಾಯಿ ತೆರೆದು ಮಾತಾಡ್ತೀನಿ, ಸುವಾರ್ತೆಯನ್ನು ಸಾರ್ತೀನಿ ಅಂತೇಳಿ ಇವತ್ತು ನಿರ್ಧಾರ ಮಾಡಿಕೊಂಡು ನೀನು ದೇವರಿಗೋಸ್ಕರ ಬದುಕಬೇಕಂತೇಳಿ ಹೇಳುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿಕೊಂಡು ದೇವರು ನಿಮ್ಮನ್ನು ಆಶೀರ್ವದಿಸಲಿ. చెప్పండి. చెప్పండి ಹೇಳಪ್ಪ. ఎవరు? పౌలుక అవునే పూర్తి సీరియస్ అదే 4 రోజులు శ్రీవాకంలో ఈ రోజు మరి రైట్ తీసుకెళ్లారు. ఓకే ಪೌಲ್ ಗುరించి ಪ್ರೇಯರ್ చేయండి. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಪೌಲೆಂಬ ಸಹೋದರನು ಇಲ್ಲೇ ಸಿರುವಾರು ಕ್ಯಾಂಪ್ನಲ್ಲಿ ಇರ್ತಾರೆ.